ನಾಗವರ ಅದೇನೋ ಸಮಾಚಾರ ಹೇಳ್ತೀನಿ ಅಂತ ಕರ್ಕೊಂಡ್ ಬಂದೆ, ಸುಮ್ಮನೆ ಮೌನವಾಗೇ ಇದೆಯಲ್ಲ, ಏನದು? ಇಲ್ಲ ಇವನ ಬಾಯ್ ಬಿಡೋ, ಯಾಕೆ ನಾಗವರ ಸುಮ್ಕೆ ಇದೆಯಾ? ಅದೇನು ಈಸಿಯಾಗಿ ಹೇಳ. ಅದು ಅದು ಏನು ಅಂದ್ರೆ ಬೆಟ್ಟಯ್ಯ, ನಾವು 8 ದಿವಸ ಅಂತ ಈ ಕಾಡ್ ಜೀವನ ಸಾಗಿಸ್ಕೊಂಡು ಹಿಂಗೆ ಇರೋದು, ನಾವು ಜೀವನದಲ್ಲಿ ಮುಂದುವರಿಯೋದು ಬೇಡವಾ? ನಾಗದೇವತೆ ದಯದಿಂದ ಚಂದಾಗೆ ಇದ್ದೀವಲ್ಲೋ, ನಮ್ಗೇನ್ಲ ಕಮ್ಮಿ ಆಗೈತೆ? ಹಂಗಲ್ಲ ಬೆಟ್ಟಯ್ಯ, ನಾಗದೇವತೆ ಆಶೀರ್ವಾದ ಅಂತೂ ಐತೆ ಬಿಡು. ಆದ್ರೂ ನಾನ್ ಹೇಳ್ದಂಗೆ ಕೇಳಿದ್ರೆ ನಾವು ನಮ್ಮ ಕಾಡಿನ ಜನ ಸುಖವಾಗಿರ್ಬೋದು. ನೀನು ಒಗಟಂಗ್ ಮಾತಾಡ್ಬೇಡಪ್ಪ ನೀನು. ಅದೇನು ಈಸಿ ಅಂತ ಹೊಡೆದು ಹೇಳ. ನೋಡು ಬೆಟ್ಟಯ್ಯ, ಜಾತಿಯಿಂದ ಒಬ್ಬ ರಾಬರ್ಟ ಅಂತ ಬಂದಿದ್ದಾನೆ. ಅವನು ಬಹು ಸಿರುವಂತ, ಅವನು ನನಗೂ ಪರಿಚಯ ಆಗೋಯ್ತು. ಅವನು ಬಹಳ ದೊಡ್ಡ ಮನುಷ್ಯ, ಅವನ ಹತ್ರ ಬಹಳ ದುಡ್ಡು ಐತೆ. ನಾವು ಅವನಿಗೆ ಸಹಾಯ ಮಾಡಿದ್ರೆ ನಾವೆಲ್ಲರೂ ಸುಖವಾಗಿರ್ಬೋದು. ಈ ವಿಷಯನ ನಿನ್ನ ಹತ್ರ ತಿಳಿಸಿ ನಾವಿಬ್ರು ಜೊತೆಗೆ ಸೇರ್ಕೊಂಡೆ ಈ ವ್ಯವಹಾರ ಮಾಡೋಣ ಅಂತ. ಎಂತ ವ್ಯವಹಾರನ ಮಾಡೋದು? ವ್ಯವಹಾರ ಹೆಂಗೆ ಅಂತಂದ್ರೆ, ನಮ್ಮ ಕಾಡಿನಲ್ಲಿರೋ ಬೆಲೆ ಬಾಳೋ ಪ್ರಾಣಿಗಳನ್ನ ಕೊಂದು ಆ ಪ್ರಾಣಿಗಳ ಚರ್ಮಾನ, ಆನೆ ದಂತಾನ, ಗಂಧದ ಮರನ ರಾಬರ್ಟನ್ ಪಾಲ ಮಾಡೋದು, ಕೈ ತುಂಬಾ ಹಣ ಇಸ್ಕೊಳ್ಳೋದು. ಏನ್ಲ ನೀನ್ ಅಂದಿದ್ದು? ನಮ್ಮ ಕಾಡನ್ನ ನಾವೇ ದರೋಡೆ ಮಾಡ್ಬೇಕಾ? ನಮ್ಮ ಕಾಡು ನಮ್ಮ ತಾಯಿ ಇದ್ದಂಗ್ ಕಂಡ್ಲ, ತಾಯಿನ ಅರೇಜ್ ಹಾಕ್ಬೇಕು ಅಂತ ಹೇಳ್ತಿದ್ಯಾ? ನಿನಗೆ ಯಾಕ್ಲ ಬಂತು ಇಂಥ ದುರ್ಬುದ್ಧಿ? ನಮಗೇನ್ಲ ಕಮ್ಮಿ ಆಗಿರೋದು? ನಮಗಿರೋ ನೆಮ್ಮದಿ ಸುಖ ಇನ್ ಯಾರಿಗ್ಲ ಐತೆ? ಯಾವನ್ಗ್ ಬೇಕೋ ಆ ಹಾಳು ಹಣ? ನಾಗವಾರ, ಬಾ ರಾಬರ್ಟ ಬಾ. ನೀನು ನನ್ನ ಕ್ಯಾಂಪಕ್ ಬರ್ತೀಯ ಅಂತ ಕಾದು ಕಾದು ಸಾಕಾಗಿ ನಾನೇ ನಿನ್ನನ್ನು ಹುಡುಕೊಂಬಂದೆ. ಎಲ್ಲಿಗೆ ಬಂತು ನಮ್ಮ ವಿಷಯ? ನಿನ್ನ ವಿಷಯನೇ ಮಾತಾಡ್ತಾ ಇದ್ದೀವಿ ರಾಬರ್ಟ. ನಾನು ಹೇಳಿದ್ನಲ್ಲ ನನ್ನ ಗೆಳೆಯ ಬೆಟ್ಟಯ್ಯ ಅಂತ, ಇವನೇ. ಓ, ಈತನೇನ ಬೆಟ್ಟಯ್ಯ? ಶರಣ ಸ್ವಾಮಿ. ಬೆಟ್ಟಯ್ಯ, ನಾಗವಾರ ನಿನ್ನ ಬಹಳ ದೊಡ್ಡ ಮನುಷ್ಯ ಅಂತ ಹೊಗಳ್ತಾ ಇದ್ದ. ಹಾಗೆ ನನ್ನ ವಿಷಯನೂ ಹೇಳಿರ್ಬೇಕಲ್ಲ? ಹೇಳಿ ಆಯ್ತು, ಕೇಳಿ ಆಯ್ತು. ನೋಡಿ, ನೀವು ದುಡ್ಡಿನಿಂದ ನಮ್ಮನ್ನು ಕೊಂಡ್ಕೊಳಕ್ ಆಗಿಲ್ಲ. ನಾವು ಯಾವ ಪ್ರಾಣಿನ ಸಾಯಿಸಲ್ಲ, ಯಾವ ಗಂಧದ ಮರನ ಕಡಿಯಲ್ಲ. ಗೊತ್ತಾಯ್ತಾ? ಬಂದಾರ ಹಿಡ್ಕೊಂಡು ಹೊಂಟೋಗಿ. ನಾಗವಾರ ಬಾಯ್ಲಿ. ಅವನು ದದ್ದಿ ನನ್ನ ಮಗ, ನೀನು ಬದುಕೋ ದಾರಿ ತಿಳಿದಿರೋನು. ತಗೋ ಹೇಳ, ಕೆಲಸ ಶುರು ಮಾಡು. ಬೆಟ್ಟಯ್ಯ, ನೋಡು ನೋಡು, ಈ ಕಂತೆಗಟ್ಲೆ ದುಡ್ಡು ಬೇಡ ಅನ್ನಕ್ ನಿನ್ನ ಮನಸ್ಸಾದ್ರೂ ಹೆಂಗೋ ಬರುತ್ತೆ. ಒಪ್ಕೊಳ್ಳು, ನಾವಿಬ್ರು ಸೇರಿ ವ್ಯವಹಾರ ಶುರು ಮಾಡೋಣ. ಇಂಥ ಕಸಕ್ಕೆಲ್ಲ ಆಸೆ ಪಡೋನಲ್ಲ ನಾನು. ಕಾಡಿದ್ರೇನೆ ನಾವು. ನೋಡೋ ನಾಗವಾರ, ಇಂಥ ವಿಷ ಜಂತುಗಳ ಮಾತು ಕೇಳಿದ್ರೆ ನೀನ್ ಕೆಡ್ತೀಯ. ಹಂಗಾರೆ ಈ ದುಡ್ಡು ಬೇಡ ಅಂತೀಯ? ಬಿಸಾಕ. ನಾಗವಾರ, ಕೋಳಿನ ಕೇಳಿ ಖಾರ ಅರಿಬೇಕಾಗಿಲ್ಲ. ಇಡೀ ದೇಶಾನೇ ನುಂಗಿ ನೀರು ಕುಡಿದು ತೇಗ್ತಾ ಇರೋ ಈ ಕಾಲದಲ್ಲಿ ಇಂಥ ನೀತಿ ಹೇಳೋರ್ ಸಹವಾಸ ಮಾಡಿದ್ರೆ ಹೊಟ್ಟೆಗೆ ಹಿಟ್ಟು ಸಿಗಲ್ಲ. ನೋಡ, ನಿನಗೆ ನನ್ನ ಸ್ನೇಹ ಬೇಕೋ ಇಲ್ಲ ಅವನ ಸ್ನೇಹ ಬೇಕೋ, ನೀನೇ ತೀರ್ಮಾನ ಮಾಡ. ನಾವಿಬ್ರು ಅಣ್ಣ ತಮ್ಮಂದ್ರಿದ್ದಂಗಿದ್ದೀವಿ. ನೀನು ಇಲ್ಲದ ಕಿತಾಪತಿ ಮಾಡಿ ನಮ್ಮಿಬ್ಬರನ್ನ ಆಗಲಿಸಬೇಡ. ನಿನ್ ಲಾಭಕ್ಕೋಸ್ಕರವಾಗಿ ನಮ್ಮಿಬ್ಬರ ಮಧ್ಯೆ ದ್ವೇಷ ಹುಟ್ಟಾಕ್ಬೇಡ. ನೋಡು ಬೆಟ್ಟಯ್ಯ, ರಾಬರ್ಟ ನನ್ಗೋಸ್ಕರ ಬಂದಿರೋನು. ಅವನು ನನ್ನ ಅತಿಥಿ. ನೀನು ನಾನು ಚಂದಾಗಿರ್ಬೇಕು ಅಂದ್ರೆ ನೀನ್ ಅವನಿಗೇನು ಮಾತಾಡ್ಕೊಡ್ದು. ನಾನು ಅವನ್ನ ಯಾವ ರೂಪದಲ್ಲೂ ಬಿಟ್ಕೊಡಕಿಲ್ಲ. ಏನಂದ್ರೆ? ನೋಡೋ ನಾಗವಾರ, ನೀನು ನಾನು ನಮ್ಮೆರಡು ಗುಂಪಿಗೂ ನಾಯಕರು. ಯಾವನಿಗೋಸ್ಕರನೋ ನಮ್ಮಿಬ್ರು ಪ್ರೀತಿ ವಿಶ್ವಾಸ ಹಾಳಾಕೋದು ಬೇಡ. ನನ್ನ ಮಾತು ಕೇಳು. ನನ್ನ ಮಾತಿಗೆ ಬೆಲೆ ಸಿಗದೆ ಇದ್ಮೇಲೆ ನಿನ್ನ ಮಾತು ಕೇಳೋದು ಬೇಡ, ನಿನ್ನ ವಿಶ್ವಾಸನೂ ಬೇಡ, ನಿನ್ನ ಸವಾಸನೂ ಬೇಡ. ಹೌದಾ? ಹೌದು. ಹಂಗಾದ್ರೆ ಇವತ್ತಿಂದ ನೀನ್ ಯಾರೋ ನಾನು ಯಾರೋ. ಒಳೆ ಬಲಭಾಗ ನನಗ್ ಸೇರಿದ್ದು, ಎಡಭಾಗ ನಿನಗ್ ಸೇರಿದ್ದು. ಹಂಗೆ ಆಗ್ಲಿ. ನೋಡೋ, ನಾಗದೇವತೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಕಡೆಯವ್ರು ಯಾರು ನಿನ್ ಕಡೆ ಬರಲ್ಲ, ನಿನ್ ಕಡೆಯವ್ರು ಯಾರು ನನ್ನ ಕಡೆ ಬರ್ಕೊಡ್ತು. ಸಾರ್ ಹೇಳಿವ್ನಿ. ಹಂಗೆ ನಡ್ಕೊಳ್ಳೋಣ. ಶಾಬಾಸ್ ನಾಗವಾರ, ಶಾಬಾಸ್. ಇವತ್ತಿನಿಂದ ಈ ಕಾಡಿಗೆ ನೀನೇ ರಾಜ. ನನ್ನ ಬೆಂಬಲ ನಿನಗೆ ಯಾವಾಗಲೂ ಇರುತ್ತೆ. ಇದನ್ನೆಲ್ಲರಿಬ್ರು ಒಂದೇ. ವಾಟ್? ನೀನು ರತ್ನಗಿರಿ ಕಾಡ್ಗೆ ಹೋಗ್ತೀಯಾ? ನೋ, ಐ ಡೋಂಟ್ ಸೆಂಡ್ ಯು. ಸುಮಿತ್, ಇಟ್ಸ್ ವೆರಿ ಡೇಂಜರಸ್ ಪ್ಲೇಸ್. ನಿನಗಿನ್ನೂ ಎಕ್ಸ್ಪೀರಿಯನ್ಸ್ ಸಾಲದು. ನೋ ಸರ್, ನನಗೆ ಅವ್ರನ್ನ ಎದುರಿಸೋ ಧೈರ್ಯ ಇದೆ. ಎಷ್ಟೋ ಎಕ್ಸ್ಪೀರಿಯನ್ಸ್ ಬ್ರಿಲಿಯಂಟ್ ಆಫೀಸರ್ಗಳಿಗೂ ಆ ಸ್ಮಗ್ಲರ್ಸ್ ಗುಂಪನ್ನ ಹಿಡಿಲಿಕ್ಕೆ ಆಗ್ಲಿಲ್ಲ. ನಿಮ್ಮ ಅಪ್ಪನಿಗೂ ಧೈರ್ಯ ಇತ್ತು, ಬಟ್ ವಾಟ್ ಹ್ಯಾಪಂಡ್? ಕಾಲ್ ಕಳ್ಕೊಂಡ.
ಹಾಯ್ ಡ್ಯಾಡ್. ಹಲೋ ಮೈ ಸನ್. ಒಂದ್ ಗುಡ್ ನ್ಯೂಸ್ ಡ್ಯಾಡ್. ಏನಪ್ಪ ಅದು? ಡ್ಯಾಡಿ, ನನಗೆ ರತ್ನಗಿರಿ ರೇಂಜ್ಗೆ ಫಾರೆಸ್ಟ್ ಆಫೀಸರ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಯಾಕೆ ಡ್ಯಾಡ್ ಒಂಥರ ಆಗ್ಬಿಟ್ಟೆ? ಹಳೆ ಕತೆ ಜ್ಞಾಪಕ ಬಂತು. ಅದನ್ನೆಲ್ಲ ಹೇಳೋ ಕಾಲನೂ ಕೂಡ್ ಬಂತು. ಬಾ ಹೇಳ್ತೀನಿ. 25 ವರ್ಷಗಳ ಹಿಂದೆ ನಾನು ರತ್ನಗಿರಿ ಕಾಡ್ನಲ್ಲಿ ಆಫೀಸರ್ ಆಗಿದ್ದೆ. ನಿನ್ ತಾಯಿ ನಗರದಲ್ಲಿ ಡಾಕ್ಟರ್ ಆಗಿದ್ಲು. ಆಗ ನಿನ್ಗೆ 5 ವರ್ಷ. ಚಿಕ್ಕದಣ್ಣರ, ಸುಮಿತಪ್ಪನರ, ಯಾಕೋ ಗುರು ಅಂತವ್ರಲ್ಲ. ಬರ್ರಿ ಬರ್ರಿ ಬರ್ರಿ. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ. ಸಣ್ಣ ಸಣ್ಣ ನಮಸ್ಕಾರ. ಅವ ಸಣ್ಣ ಕಣವ. ನಮಸ್ಕಾರ. ಚೆನ್ನಾಗಿದ್ಯಾ ಬಿಟ್ಟಯ್ಯ? ಚೆನ್ನಾಗಿದ್ದೀನವ. ಏನ್ ವಿಷಯ ಬಿಟ್ಟಯ್ಯ? ದಣಿ, ನಾಳೆ ನಮ್ ಕಾಡ್ಗೆ ಅವ್ರ ಪೂಜೆ ಐತೆ, ಅದಕ್ಕೆ ಹೇಳ್ಬಿಟ್ಟು ಹೋಗವ ಅಂತ ಬಂದೆ. ಅವರು ನಮ್ ಕಾಡಿಗೆ ಬಂದು ಹೊಸದಾಗ ಐತೆ, ಅವ್ರನ್ನ ಕರ್ಕೊಂಡ್ ಬನ್ನಿ. ಬರ್ತೀನಿ. ಸರಿ, ಕರ್ಕೊಂಡ್ ಬರ್ತೀನಿ. ಹಾಗಾದ್ರೆ ನಾಳೆ ಅವರಂತೂ ಹಬ್ಬ ನೋಡಿ ಬಹು ಸಂತೋಷ ತುಂಬಾ ಸಂತೋಷ ಆಯ್ತು. ಚಿಕ್ಕದೊಡ್ಡವ್ರು ನೋಡ್ಬಿಟ್ಟು ಬಹಳ ಸಂತೋಷ ಪಟ್ಟವ್ರೆ. ದೇವ್ರೆ ದೇವ್ರೆ, ಏನ್ಲ ಏನ್ ಬಿಟ್ಟಯ್ಯ? ಏನಾಯ್ತು? ನನ್ನ ಹೆಂಡ್ರಿ ಸಾಯಂಗಾಗವಳಂತೆ. ಏನಾಗ್ತಾಳೋ ಏನೋ ಗೊತ್ತಾಗ್ಲಿಲ್ವಲ್ಲ. ಯಾಕೆ? ಏನಾಗಿದೆ? ಮೊದ್ಲೇರಿಗೆ ಕಂಡ್ರವ್ವ, 1 ವಾರದಿಂದ ಬಹಳ ನೋವು ತಿಂತಾವಳೆ. ಅಯ್ಯೋ, ಬನ್ನಿ ಹೋಗೋಣ ರೀ. ಯಾರನ್ನಾದ್ರೂ ಕ್ವಾರ್ಟರ್ಸ್ ಕಳಿಸಿ ಮೆಡಿಕಲ್ ಕಿಟ್ ತರಿಸಿ ಹೋಗೋಣ. ಬನ್ನಿ ಬನ್ನಿ. ನಾನು ಬಂದಿದ್ದೀನಿ. ನೀನ್ ನನ್ ಬಿಟ್ಟು ಸತ್ತೋಗ್ಬಾರ್ದು. ನೀನು ಸತ್ತೋಗ ನಾನು ಸತ್ತೋಯ್ತೀನಿ. ಏನಿದೆಲ್ಲ ಡಾಕ್ಟ್ರವ್ವ, ಇವಾಗ್ಲೂ ಅವಾಗ ನನ್ನ ಹೆಂಡ್ರು ಸಾಯಂಗವಳೆ. ಅದಕ್ಕೆ ನಮ್ ಪೂಜಾರಪ್ಪ ಮಂತ್ರ ಆಗ್ತಾವನೆ. ಮಂತ್ರ ನಾನ್ಸೆನ್ಸ್. ಇವಳಿಗೇನು ಆಗಿಲ್ಲ, ತಗೊಂಡೋಗಿ ಒಳಗೆ. ಬೇಡ ಬೇಡ, ಬಿಂಬು ಸಾಯ್ತಾವಳೆ. ಅವಳು ಕುಡಿಸೋಳಿಗೆ ಸಾಯಬಾರ್ದು. ಅವಳು ಪ್ರೇತ ಕುಡಿಸ್ಬಿಟ್ಟು ಹೋಗಕ್ಕಿಲ್ಲ. ಬೇಡ ಬೇಡ ಬೇಡ. ಬೆಟ್ಟಯ್ಯ, ತಗೊಂಡೋಗಿ ಒಳಗಡೆ. ಎತ್ಕೊಂಡ್ರು, ಎತ್ಕೊಳ್ಳಿ. ಸ್ವಲ್ಪ ಬಿಸಿನೀರು ತಗೊಂಡ್ ಬಾಮ್ಮ. ನಾ ಬೇಡ ಬೇಡ ಅಂತ ಪಡ್ಕೊಂಡೆ. ಅವಳು ಪ್ರೇತ ಆಗ್ತಾಳೆ. ಈ ಕಾಡನ್ನ ಯಾವಾಗ್ಲೂ ಕಾಡ್ತಾಳೆ. ಬೆಟ್ಟಯ್ಯ, ಬೆಟ್ಟಯ್ಯ, ನಿನ್ ಗಂಡ್ಮಗು ಆಯ್ತು. ನಿನ್ ಹೆಂಡತಿಗೇನು ಅಪಾಯ ಇಲ್ಲ. ನೀವು ನನ್ನ ವಂಶಾನು ಉಳಿಸಿದ್ರಿ. ನಾನು ನನ್ನ ವಂಶದ ಜನ ನಿಮ್ಮ ಉಪಕಾರನ ಎಂದೆಂದಿಗೂ ಮಾಡಿ ಹಾಕಿಲ್ಲವಾ. ಬೆಟ್ಟಯ್ಯ, ಏನಿದೆಲ್ಲ ನೋಡು. ಡಾಕ್ಟರ್ ಆಗಿ ನನ್ನ ಕರ್ತವ್ಯ ನಾನ್ ಮಾಡಿದ್ದೀನಿ. ಒಳಗಡೆ ಹೋಗ್ಬೋದು ನೋಡು. ಬನ್ನಿ ಹೋಗೋಣ. ವೆಲ್ ಡನ್ ಡಾಕ್ಟರ್. ಚೀಚಿ ಕಳ್ಳಾಲೆ ಬಿಂಬಾ, ನನ್ನ ವಂಶಕ್ಕೆ ರಕ್ತ ಕೊಟ್ಟೋಳ್ ನೀನು. ಜಿಂಬಾರ ಜಿಂಬಾ, ಜಿಂಬಾರ ಜಿಂಬಾ. ರಾಜ, ದಣಿ, ನೀನು ಕಲ್ತಿರೋ ಎಲ್ಲ ವಿದ್ಯೆನು ನನ್ನ ಮಗನಿಗೆ ಕಲಿಸ್ಬೇಕು. ಆಯ್ತು ದಣಿ, ನಾನು ಕಲ್ತಿರೋ ಎಲ್ಲ ವಿದ್ಯೆನೂ ಚಿಕ್ಕದಣಿಯವರಿಗೆ ಕಲಿಸಿ ಕಾಡಿನ ವೀರ ಮಾಡ್ತೀನಿ. ಐ ಹೋಪ್ ಯು ವಿಲ್ ಡು ಇಟ್. ಖಂಡಿತವಾಗ್ಲೂ ಮಾಡ್ತೀನಿ.
ರಾಜಾ ಓ ನೀವು ಅಡಿರಿ ಇನ್ನು ಯಾವ್ದಪ್ಪ ಗಾಡಿ ಎಷ್ಟು ಸ್ಪೀಡ್ ಬರ್ತಾ ಇದೆ? ಅದು ನಮ್ಮ ರೋಡ್ ನಲ್ಲಿ ಸ್ಮಗ್ಲರ್ ಗಾಡಿ ಇರ್ಬೋದಾ? ಹಲೋ ಸರ್, ಯಾವ್ದೋ ಸ್ಮಗ್ಲರ್ ಗಾಡಿ ಚೆಕ್ ಪೋಸ್ಟ್ ಮುಳ್ಕೊಂಡು ಈಗ ತಾನೆ ಹೋಯ್ತು ಸರ್. ವಾಟ್? ಗೇಟ್ ಮುರ್ಕೊಂಡು ಹೋಯ್ತಾ? ಐ ಆಮ್ ಕಮಿಂಗ್. ಬೇಗ ಕೂತ್ಕೊಳ್ಳಿ. ಕಮ್ ಆನ್, ಹರಿ ಅಪ್, ಹರಿ ಅಪ್. ಎಲ್ಲೋದ್ರಿ ಯು ಗೋ ದಟ್ ಸೈಡ್. ಎಸ್ ಸರ್, ಎಸ್ ಸರ್. ನಾನು ಸಿಟಿಗೆ ಬರ್ತಾ ಇದ್ದೀನಿ, ಅಲ್ಲೇ ಬಂದು ರಿಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹಲೋ ರಾಬರ್ಟ್, ನನ್ನ ಕಳ್ಳ ಮೇಲೆ ಹಿಡಿದು ಅಭ್ಯಾಸನೇ ಹೊರತು ಬಿಟ್ಟ ಅಭ್ಯಾಸ ಇಲ್ಲ. ಅಂಡರ್ಸ್ಟ್ಯಾಂಡ್? ಅವರ ನಮಸ್ಕಾರ ಬೆಟ್ಟಯ್ಯ. ಪೇಟೆ ಕೊಟ್ಟಕೈತೆ. ಹೌದು ಬೇಟಯ್ಯ, ಇವ್ರನ್ನ ಬಿಟ್ಟು ಬರಕ್ ಹೋಗ್ತಾ ಇದ್ದೀನಿ. ಒಳ್ಳೇದು, ಬನ್ನಿ. ಬೆಟ್ಟಯ್ಯ, ಆ ಮಂತ್ರವಾದಿ ಮಾತ್ ಕೇಳಿ ಮಾತ್ರೆ ಕೊಡೋದ್ ನಿಲ್ಲಿಸ್ಬೇಡ. ನಾನ್ ಸಿಟಿಗೆ ಹೋಗಿ ಇವ್ರ ಕೈಯಲ್ಲಿ ಟಾನಿಕ್ ಕೊಟ್ಟು ಕಳಿಸ್ತೀನಿ. ಟೈಮ್ ಸರಿಯಾಗಿ ಕೊಡ್ಬೇಕು. ಆಯ್ತಳಿ, ಮರಿಬೇಡ. ಆಯ್ತಳಿ. ಮತ್ತೆ ಯಾವ ಬರ್ತೀರಿ? ಮುಂದಿನ ಸಲ ಬರ್ತೀನಿ. ಆಯ್ತವ, ಬರ್ತೀನಿ. ಆಯ್ತು ದಣಿ. ಸಣ್ಣ ಬರ್ತೀನಿ ಬೆಟ್ಟಯ್ಯ. ಸಣ್ಣವ ಸಣ್ಣ. ಬರ್ತೀನಿ ಬೇಟಯ್ಯ. ಒಳ್ಳೇದು ದಣಿ. ಓಹೋ, ಸೀತಾ, ಕಾಡ್ ರಸ್ತೆಗಳಲ್ಲಿ ಇದೇ ಪ್ರಾಬ್ಲಮ್. ರಸ್ತೆಗೆ ಏನಾದ್ರು ಒಂದು ಅಡ್ಡ ಬಿದ್ದಿರುತ್ತೆ. ರಾಜ ಬಾಯ್ಲೆ. ಇನ್ನು ಏನು ಆಗಿಲ್ಲ. ಆಗಬೇಕಾಗಿರೋದು ಇನ್ನು ಮುಂದೆ ಇದೆ. ರಾಬರ್ಟ್, ನೀನಾ? ಹೌದು, ನಾನೇ. ಅನುಮಾನವೇ ಇಲ್ಲ. ರಾಬರ್ಟ್. ಮಿಸ್ಟರ್ ಕಿಶನ್, ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ಕಾಡ್ನಲ್ಲಿರೋ ಹುಲಿ ನನ್ ನೋಡಿದ್ರೆ ಸಾಕು, ಅದು ಹಿಂದಿರುಗು ನೋಡ್ದಂಗ್ ಓಡ್ ಹೋಗುತ್ತೆ. ಯಾಕೆ ಗೊತ್ತಾ? ಅದಕ್ಕೆ ನಾನು ಎಲ್ಲಿ ಎಕ್ಸ್ಪೋರ್ಟ್ ಮಾಡ್ಬಿಡ್ತೀನೋ ಅಂತ ಭಯ. ಡೋಂಟ್ ಟ್ರೈ ಟು ಬಿಕಮ್ ಸ್ಮಾರ್ಟ್ ಮಿಸ್ಟರ್ ಕಿಶನ್. ಅತಿ ಬುದ್ಧಿವಂತಿಕೆ ಅಪಾಯಕ್ಕೆ ಮೂಲ. Sit down. Sit down.
ಸೂರ್ಯ ಮುಳುಗೋದ್ರೊಳಗೆ ನೀನ್ ಹಿಡಿದಿರೋ ಮಾಲನ್ನ ನಮ್ಮ ವಶಕ್ಕೆ ಒಪ್ಪಿಸಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಮಗ ಸ್ಮಶಾನದಲ್ಲಿ. ಅಂಡರ್ಸ್ಟ್ಯಾಂಡ್? ಬಾಯ್. ರಾಬರ್ಟ್ 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 ಬಿಡ್ಬೇಕಾ? ಫೋನ್ನಲ್ಲಿ ಏನ್ ಹೇಳ್ದೆ ನೀನು? ಹಿಡಿದು ಮಾಲನ್ನ ಬಿಟ್ಟು ಅಭ್ಯಾಸ ಇಲ್ಲ ಅಂದ್ಯಲ್ಲ, ನನಗೂ ಅಷ್ಟೇ. ಹಿಡಿದು ಮಾಲನ್ನ ಬಿಟ್ಟು ಅಭ್ಯಾಸ ಇಲ್ಲ ಕಣ. ನನ್ನನ್ನೇನು ಮಾಡ್ಬೇಡ, ಬಿಟ್ಬಿಡ ನನ್ನ, ಬಿಟ್ಬಿಡ. ಸೀತಾ 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 ಮಾತಾಡ್ ಸೀತಾ ಸೀತಾ ಪ್ಲೀಸ್ ಸೀತಾ ಮಾತಾಡು ಸೀತಾ ಸೀತಾ. ನಿನ್ನ ನನ್ನ ಕೈಯಲ್ಲಿ ಕೊಟ್ಟು ನಿನ್ ತಾಯಿ ಸತ್ತೋದ್ಲು. ಸುಮಿತ್, ನಾನು ಕುಂಟನಾಗಿ ಹೇಡಿ ಆಗ್ಬಿಟ್ಟೆ. ಯಾಕೆ ಗೊತ್ತಾ? ನನ್ನ ಸೇಡಿಗಿಂತ ನಿನ್ನ ಭವಿಷ್ಯ ನನಗೆ ಮುಖ್ಯವಾಗಿತ್ತು. ಇವಾಗ ನನ್ನ ಸೇಡ್ ತೀರಿಸೋ ಅವಕಾಶ ಸಿಕ್ಕಿದೆ. ನಡಿ, ನಿನ್ ಜೊತೆ ನಾನು ಬರ್ತೀನಿ. ಸರಿ ಡ್ಯಾಡಿ. ಮಮ್ಮಿ, ನಿನ್ ಸಾವು ಕಾರಣರಾದ ದ್ರೋಹಿಗಳನ್ನ ನಾನ್ ಜೀವ ಸಹಿತ ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ ಮಮ್ಮಿ. ಆಶೀರ್ವಾದ ಮಾಡಮ್ಮ. ನಾಗವಾರ, ನಮ್ಮನ್ನ ಯಾರು ಏನೂ ಮಾಡಕ್ಕಾಗಲ್ಲ. ನೀನಿನ್ನು ಆ ಬೆಟ್ಟನಿಗೂ ಹೆದರ್ಬೇಕಾಗಿಲ್ಲ. ನಿನ್ನ ರಕ್ಷಣೆಗೆ ಬೇಕಾದ ಬಂದೂಕುಗಳು, ಬಾಂಬ್ಗಳು ಎಲ್ಲ ಸಿದ್ಧ ಮಾಡ್ಕೊಂಡೇ ಬಂದಿದ್ದಾನೆ ನಮ್ಮ ಖಾನ್. ಒಳ್ಳೆ ಕೆಲಸ ಮಾಡ್ದೆ ರಾಬರ್ಟ, ಒಳ್ಳೆ ಕೆಲಸ ಮಾಡ್ದೆ. ಇನ್ಮೇಲೆ ಸುಲಭವಾಗಿ ಕಾಡ್ನ ಕೊಳ್ಳೆ ಹೊಡಿತೀನಿ. ನನ್ನ ಕಸ್ಬಿಗೆ ಯಾರಾದ್ರೂ ಅಡ್ಡ ಬಂದ್ರು ಅಂದ್ರೆ ಗುಂಡ್ ಹಾರಿಸಿ ಗುರ್ತೆ ಸಿಗದಾಗ ಮಾಡ್ತೀನಿ. ರಾಬರ್ಟ, ಇವ್ರು ಯಾರು? ಇವನ ಇವನೇ ಕಣಯ್ಯ, ನಮ್ಮ ಮಾಲನ್ನ ಪರದೇಶಕ್ಕೆ ಕಳಿಸಿ ಸಾವಿರಾನ ಲಕ್ಷಾನ ಕೋಟಿ ಮಾಡೋ ಭೂಪ. ಖಾನ್ ಅಂತ ಇವನ ಹೆಸರು. ಹೌದ್ರಾ? ಅಡ್ಬಿದ್ದೆ ಬುದ್ಧಿ. ಈ ನಾಗವರ್ಣ ಅವಳಿ ಜಾಸ್ತಿ ಆಗೋಯ್ತು. ಕಾಡಿನ ಸಂಪತ್ತೆಲ್ಲ ಹಾಳಾಗೋಯ್ತೈತೆ. ಕಾಡನ್ನ ಕಾಯಕ್ಕೆ ಬಂದ ದಣಿಗಳೆಲ್ಲ ಕಾಡು ಕಳ್ಳರಿಗೆ ಸಹಾಯ ಮಾಡ್ತಾರೆ, ಇಲ್ಲ ಎದುರ್ಕೊಂಡು ಹೊಂಟೋಯ್ತಾರೆ. ನಮ್ಮ ಹಳೆ ದಣಿಗಳ ತರ ಯಾರೂ ಬರ್ಲೇ ಇಲ್ವಲ್ಲ. ಈಗ ಬರೋ ಹೊಸ ದಣಿಗಳು ಹೆಂಗಿರ್ತಾರೋ ಏನ್ ಕಥೆನೋ, ಬಂದ ಮೇಲೆ ತಾನೇ ಗೊತ್ತಾಗೋದು. ಆ ಹುಚ್ಚು ನನ್ನ ಮಗ ಯಾವಾಗ ನೋಡಿದ್ರು ಬರೀ ನದಿ ಹತ್ರನೇ ಇರ್ತಾನೆ. ಸರ್ಕಾರದವರು ಒಬ್ಬ ಆಫೀಸರ್ನು ಇಲ್ಲಿ ಕಳಿಸೋದಿಲ್ಲ. ನಾನೇನ್ ಇಲ್ಲಿ ಗಾರ್ಡೋ, ರೇಂಜರೋ, ಕನ್ಸರ್ವೇಟ್ರೋ ಇಲ್ಲ ವಾಚ್ಮ್ಯಾನು ನನಗೆ ಅರ್ಥ ಆಗ್ತಾ ಇಲ್ಲ. ಸುಮಿತ್, ಎಸ್ ಡ್ಯಾಡ್? 20 ವರ್ಷದ ಹಿಂದೆ ಇಲ್ಲಿಗೆ ಬಂದಿದ್ದ ಜ್ಞಾಪಕ ಇದೆಯಾ? ಅದೆಲ್ಲ ನಂಗೆ ಜ್ಞಾಪಕ ಇಲ್ಲ ಡ್ಯಾಡಿ. ನೀವು ಕತೆ ಹೇಳಿದ್ಮೇಲೆ ಒಂದೊಂದಾಗಿ ಜ್ಞಾಪಿಸ್ಕೊತಾ ಇದ್ದೀನಿ. ಹೋಗು, ಆ ಲಗೇಜ್ ತಗೊಂಡು. ಆಯ್ತು ಸರ್. ಚಿಕ್ಕಿ ಈ ನಡುವೆ ಏನ್ ಚಕಮುಖ್ಯ ಕಾಣಿಸ್ತಾಳಲ್ಲ, ಇವಳ ಅಂದ ನೋಡಿ ನಾನು ಮಿಕ್ಕ ಕಣ್ಣು ಬಿಡೋದಾಯ್ತು.
ಬರೀ ನೋಡೋದೇ ಆಯ್ತು, ಮಾತಾಡಕ್ ಆಗ್ತಾ ಇಲ್ವಲ್ಲ, ಏನ್ ಮಾಡ್ಲಿ? ಏಯ್ ನೋಡ, ನನ್ ನೋಡ್ ನಗ್ತೀಯನ ನೀನು? ನನ್ ಕಂಡ್ರೆ ಈ ಕಾಡಿನ ಪ್ರಾಣಿಗಳೆಲ್ಲ ಗಡಗಡ ನಡಗತ್ತೆ. ಒಂದು ನೊಣ ಬಂದ್ ನನ್ ಮುಂದೆ ಕೂತಿದ್ದಿಲ್ಲ, ಎಷ್ಟು ಆಫೀಸರ್ ಬಂದ್ರು, ಎಷ್ಟು ಆಫೀಸರ್ ಹೋದ್ರು. ನಿನ್ನೆ ಬಂದ್ ನೋಡ, ನನ್ ನೋಡ್ ನಗ್ತೇನೆ ನೀನು. ಲೇ ನಾನು ಒಬ್ಬನೇ ಯಾಕೆ? ನೀನ್ ನೋಡಿ ಇಡೀ ಕಾಡೇ ನಗ್ತಾ ಇದೆ. ಯಾಕೆ? ಯಾರು ಸಿಗಲಿಲ್ವಾ? ನೀನ್ ಒಬ್ಬನೇ ಮಾತಾಡ್ತಾ ಕುಂತಿದ್ಯಲ್ಲ ಮರದ ಜೊತೆ. ಅದಾ, ನೀ ಕೇಳಿಸ್ಕೊಂಡ್ಯಾ? ಈ ಎದುರು ಗಾಳಿಗೆ ಏನು ಕೇಳಿಸ್ತಿಲ್ಲ, ನೀನು ಬಾಯಿ ಆಡ್ಸೋದಷ್ಟೇ ಕಾಣಿಸ್ತು. ಸಂತೋಷ, ಒಳ್ಳೇದಾಯ್ತು. ನಾನು ಯಾಕೆ ಮರದ ಕೆಳಗೆ ಕೂತಿದ್ದೀನಿ ಗೊತ್ತಾ? ಯಾಕೆ? ದಿ ಗ್ರೇಟ್ ಸ್ಮಗ್ಲರ್ಸ್ ರಾತ್ರಿ 12 ಗಂಟೆಗೆ ಈ ನದಿಯಲ್ಲಿ ಗಂಧದ ಮರಗಳನ್ನ ಸಾಗಿಸ್ತಾರಂತೆ. ಸೀಕ್ರೆಟ್ ಇನ್ಫಾರ್ಮೇಶನ್ ನನಗೆ ಸಿಕ್ಕಿದೆ. ಅವ್ರನ್ನ ಹಿಡಿದ್ರೆ 10,000 ರೂಪಾಯಿ ಬಹುಮಾನ, ಮೇಲಿನ ಪೋಸ್ಟ್ ಬೇರೆ ಸಿಗತ್ತೆ, ಹಿಡಿತೀನಿ. ಹೌದಾ? ಯಾರು ಹಿಡಿದ್ರು ಕೊಡ್ತಾರಾ? ಅವ್ರು ಹಿಡಿಯುವಂತ ಭೂಪ ಯಾರು ಗೊತ್ತಾ? ಈ ಹುಲಿಯೂರು ದುರ್ಗದ ಹುಲಿ ಮೀಸೆ ಹುಚ್ಚಯ್ಯ. ನಿನ್ನಂತ ನೊಣದ ಮೀಸೆ ಕೈಲಿ ಅವ್ರು ಹಿಡಿಯಕ್ಕಾಗಲ್ಲ, ನುಣುಚೋನ್ ಹೋಗ್ಬಿಡ್ತೀಯ ಅಷ್ಟೇ. ಏನು ಹುಡುಕ್ತೀಯ? ಚೀಟಿ ಮರೆತು ಬಿಟ್ಟಿದ್ದೀನಿ. ಚೀಟಿ ಊದಿದ್ರಲ್ವಾ ಎಲ್ರೂ ಬಂದು ಆ ಸ್ಮಗ್ಲರ್ ಹಿಡಿಯಕ್ಕೆ. ಹೌದು, ನಾನು ಹೋಗಿ ತಂದು ಬಿಡ್ತೀನಿ, ನೀನು ಈ ಕಡೆ ನೋಡ್ಬೇಡ. ಮತ್ತೆ ಅಲ್ಲಿ ಆ ಕೊನೆಯಲ್ಲಿ ನೋಡ್ತೀವಿ, ಕೊನೆಯಲ್ಲಿ ಅಲ್ಲಿ ಗಂಧದ ಮರ ತೇಲ್ತಾ ತೇಲ್ತಾ ಹೋಗುತ್ತೆ. ನಾನು ಹೋಗಿ ಬಂದ್ಬಿಡ್ತೀನಿ. ಸರ್ಕಾರದ ನೊಣ ಕೊಣ, ನೊಣ ಹುಷಾರು. ನಾನೇ ನೊಣ ಅಂತಾನಲ್ಲ ಈ ಹುಚ್ಚ. ಇರ್ಲಿ, ಈ ಕೇಸ್ ಹಿಡಿದು ನಾನೇ ರೇಂಜರ್ ಆಗ್ತೀನಿ. ಚಿಕ್ಕಿ ಚಿಕ್ಕಿ ಏನು? ಏನೂ ಇಲ್ಲ, ಚಿಕ್ಕಿ ಚಿಕ್ಕಿ. ಅರೆ ಇದೇನಿದು? ಹಲ್ಕಿರ್ಕೊಂಡ್ ಕೋತಿ ಹಂಗೆ ಹಿಂದೆ ಬರ್ತೀಯಲ್ಲ, ನಾನ್ ನದಿ ಹತ್ರ ಬಂದ್ರೆ ಸಾಕು ಕೊಕ್ರೆ ಹಂಗೆ ಕಾಯ್ಕೊಂಡು ಕುಂತಿರ್ತೀಯಲ್ಲ, ನಾನೇನ್ ಮೀನಂತ ತಿಳ್ಕೊಂಡಿ? ಚಿಕ್ಕಿ, ಕೊಕ್ರೆ ಏನ್ ಬೇಡ, ನಾನ್ ನಿನ್ನ ಪಾಲಿನ ಸಕ್ಕರೆ. ನೀನು ಸಕ್ಕರೆ ಅಲ್ಲ, ಬರೀ ಉಪ್ಪು. ಚಿಕ್ಕಿ ಚಿಕ್ಕಿ, ಸ್ವಲ್ಪ ಮಾತಾಡ್ಬೇಕು ನಿಂತ್ಕೊ. ನಾ ಮಾತಾಡಲ್ಲ. ಯಾಕೆ? ಗಂಡಸ್ ಹತ್ರ ಮಾತಾಡ್ಕೂಡ್ದಂತ ನಮ್ಮಪ್ಪ ಹೇಳ್ಯಾನ. ಹಾಗಾದ್ರೆ ನಿಮ್ಮಪ್ಪ ಹೆಂಗ್ ಸೇನ? ಹಂಗಲ್ಲ, ನನ್ ಕೊರ್ಲಿಗ್ ತಾಳಿ ಕಟ್ಟಿ ಯಾರ್ ನನ್ನ ಹೆಂಡತಿ ಮಾಡ್ಕೊಂತಾರೋ ಅವ್ರ ಹತ್ರ ಮಾತ್ರ ಮಾತಾಡ್ಬೇಕಂತ. ಹೌದಾ? ಅವ ಇದು ಹಿಡ್ಕೊ, ಹಿಡ್ಕೊ. ನಾನ್ ಕಟ್ತೀನಿ ನಿನ್ ಕೊರಳಿಗೆ ತಾಳಿನ. ನೀನ್ ನನ್ ತಾಳಿ ಕಟ್ಟಿ? ಹೌದು, ತಾಳಿ ಕಟ್ಟಿ ಪ್ರಮಾಣವಾಗಿ ಕಟ್ತೀನಿ. ನೀ ಕಟ್ಟೋ ತಾಳಿ ಕೊರಳೋಡ್ಬೇಕು ಅಂತ ನಂಗೂ ಆಸೆ ಆಯ್ತಿ. ಸಿಕ್ಬಿಟ್ಲಲ್ಲಪ್ಪ. ಆದ್ರೆ ನಮ್ಮ ಅಪ್ಪ ಒಪ್ಪಲ್ಲಪ್ಪ. ಅಯ್ಯಪ್ಪ, ಈ ಅಪ್ಪ ಅನ್ನೋ ಬೆಪ್ಪನ ಮಕ್ಕಳು ಒಬ್ರು ಅಡ್ಡ ಇದ್ದೇ ಇರ್ತಾರಲ್ಲ, ಇವ್ರನ್ನ ಫ್ರೀ ಆಗಿ ಬಿಡೋದಿಲ್ವಲ್ಲ. ಹೋಗ್ಲಿ, ನಿಮ್ಮ ಅಪ್ಪ ಯಾವಾಗ ತಾನು ಸಾಯ್ತಾನೆ? ನಮ್ ಮದ್ವೆ ಆದ್ಮೇಲೆ. ಹಾಗಾದ್ರೆ ಬೇಗ ಮದುವೆ ಮಾಡ್ಕೊ, ಬೇಗ ಸಾಯ್ಲಿ ಅಪ್ಪ. ನಮ್ಮಪ್ಪ ಸಾಯಿ ಅಂತೆ? ನಮ್ಮಪ್ಪ ನಮ್ ಜೀವ ಇದ್ದಂಗ. ನಾನ್ ನಿನ್ ಮದ್ವೆನೂ ಆಗಲ್ಲ, ನಮ್ಮಪ್ಪ ಸಾಯಕ್ಕೂ ಬಿಡಲ್ಲ. ಚಿಕ್ಕಿ ಚಿಕ್ಕಿ, ಅಯ್ಯೋ ಕೈ ಸಿಕ್ಕಿ ಹಾಕೊಂಡ್ಬಿಡುತ್ತಲ್ಲ. ಮದುವೆ ಬೇರೆ ಮಾಡ್ಕೊಳ್ಳೋಣ ಅಂತ ಪ್ರಮಾಣ ಮಾಡ್ತಾಳೆ, ಉಗಿದ್ ಬಿಟ್ಟು ಹೊಟ್ಟೋತಲ್ಲ. ಸದ್ಯ ಯಾರು ನೋಡ್ಲಿಲ್ಲ. ನಾನಿಲ್ಲಿದ್ದೀನಿ. ಇದೇ ಏನ ಗಂಧದ ಮರ ತೇಲ್ಕೊಂಡು ಬರೋದು? ನೀನ್ ಇನ್ನೂ ಹೋಗ್ಲಿಲ್ವಾ? ಈಗ ಬಂದೆ. ನೀನ್ ಇದೆಲ್ಲ ನೋಡ್ದ್ಯಾ? ನೋಡ್ದೆ. ಏನೇನೋ ಗುಸು ಗುಸು ಪಿಸ್ ಪಿಸು ಅಂತ ಬಹಳ ಮಾತನಾಡ್ತಾ ಇದ್ಲು. ಏನಂದ್ಲು? ಅವಳಂದ್ಲು, ನಮ್ಮ ಅಪ್ಪ ಯಾರು ಬಂದು ಕೇಳಿದ್ರು ಮದುವೆ ಮಾಡ್ಕೊಡ್ತಾನೆ, ನೀನ್ ಮನೆ ಹತ್ರ ಬಂದು ನಮ್ಮ ಅಪ್ಪನ ಕೇಳು, ನಾನ್ ನೀನ್ ಮದುವೆ ಆಗ್ತೀನಿ ಅಂತ ಅಂದ್ಲು. ಯಾರು ಹೋದ್ರು ಕೊಡ್ತಾನಂತ? ಹೋಗಿ ನೋಡ್ಬೇಕಪ್ಪ ಏನೇನ್ ಕೊಡ್ತಾನೋ. ಇವತ್ತೇ ಹೋಗೋಣ? ಬೇಡ ಬೇಡ, ನಾನು ನಾಳೆ ಹೋಗ್ತೀನಿ. ಈ ನನ್ನ ಮಗ ಹೋಗೋಕ್ ಮುಂಚೆ ನಾನೇ ಹೋಗ್ತೀನಿ. ಶಿವ ಕಾಪಾಡಪ್ಪ. ಓ ದಣಿ, ಸಣ್ಣ ದಣಿ, ಸಣ್ಣ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದಾರೆ ದಣಿ. ಓ ಇವ್ರಾರು? ಇವನು ನನ್ನ ಮಗ. ಸಣ್ಣ ದಣಿ, ಸಣ್ಣ. ನಮಸ್ಕಾರ, ನನಗೆ ಸ್ವಲ್ಪ ಕೆಲಸ ಇದೆ, ನಾ ಬರ್ತೀನಿ. ಒಳ್ಳೇದೋಗಿ ಬನ್ನಿ, ಹೋಗ್ಬನ್ನಿ. ಹೊಸ ರೇಂಜರು, ಕೆಲಸ ಜಾಸ್ತಿ ಇದೆ, ಅದಕ್ಕೆ ಹೋದ್ರು. ಕುಳ್ಳೇಶ್ವರ ನಮಸ್ಕಾರ. ಬೆಟ್ಟಯ್ಯ, ನಿನ್ ಮಗ ಹೇಗಿದ್ದಾನೆ? ಇವನೇ ನನ್ನ ಮಗ. ಸೀತ್ಯ ದಣ್ಣೂರ್ಗೆ ಅಟ್ಬಿಡು. ದೇವ್ರು ನೀನ್ ಚೆನ್ನಾಗಿಟ್ಟಲ್ಲ. ಬೆಟ್ಟಯ್ಯ, ಹೇಗಿದ್ದಾನೆ ನಿನ್ ಶತ್ರು ಆ ನಾಗವಾರ? ಅವನಿಗೆ ಪಟ್ಟಣದ ಜನರ ಕೆಟ್ಟ ಸಹವಾಸ ಜಾಸ್ತಿ ಆಗೋಯ್ತು. ಆದ್ರೆ ನಮ್ಮ ಒಪ್ಪಂದದ ಪ್ರಕಾರ ಅವನು ಈ ಕಡೆ ಬರಂಗಿಲ್ಲ. ಆದ್ರೂ ಅವ್ನ್ ಕೆಟ್ಟ ಬುದ್ಧಿ ಬಿಡ್ಬೇಕಲ್ಲ. ನನ್ ಮಗ ಬಂದಿದ್ದಾನೆ, ಅವನು ಸರಿಯಾದ ಪಾಠ ಕಲಿಸ್ತಾನೆ.
ನಮ್ಮನ್ನೆಲ್ಲ ಬಿಟ್ಟು ಇಲ್ಲೇನಪ್ಪ ನಿಂತ ಶಾಂತವಾಗಿ ಮಲಗಿರೋದು? ನಿಮ್ಮ ತಾಯಿಯವ್ರು ಬದುಕಿದ್ದಿದ್ರೆ ನೀವ್ ಈ ಸ್ಥಾನದಲ್ಲಿರೋದು ನೋಡಿ ಬಹು ಸಂತೋಷ ಪಡ್ತಿದ್ರು. ಹೇಳಿ, ಅಮ್ಮ ನಮ್ಮನ್ ಬಿಟ್ಟು ಎಲ್ಲೂ ಹೋಗಿಲ್ಲಪ್ಪ, ನಮ್ ಜೊತೆಲೇ ಇದ್ದಾಳೆ. ನಿಜ ದಣಿ, ನಿಜ. ನಿಮ್ ತಾಯಿ ಇಲ್ದಿದ್ರೆ ನಾನು ಈ ಪ್ರಪಂಚನೇ ನೋಡ್ತಾ ಇರ್ಲಿಲ್ಲ ದಣಿ. ನನ್ ತಾಯಿ ಸಾವು ಕಾರಣನಾದ ಆ ರಾಬರ್ಟ್ ಸರಿಯಾದ ಪಾಠ ಕಲ್ಸಕ್ಕೆ ನಾನಿಲ್ಲಿಗೆ ಬಂದಿರೋದು.
ಎಷ್ಟು ಜನ ಇದ್ದು ಆ ಬೆಟ್ಟ ಏನ್ ಸಾಯಿಸಕ್ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ? ಓ ಬಾ ರಾಬರ್ಟ ಬಾ. ನಾಗವಾರ, ಮಳೆಗಾಲ ಬರೋದ್ರೊಳಗೆ ಮಾಲ್ನೆಲ್ಲ ಸಾಗಿಸ್ಬೇಕು ಅಂತ ನಿನಗೆ ಹೇಳ್ತಾನೇ ಇದ್ದೀನಿ. ನೀನ್ ಅದ್ರ ಕಡೆ ಗಮನನೇ ಕೊಡ್ತಾ ಇಲ್ಲ. ನಿನ್ನ ಗಮನ ಎಲ್ಲ ಆ ಬೆಟ್ಟ ಇನ್ನು ಸಾಯಿಸೋದ್ರಲ್ಲೇ ಇದೆ ಅಲ್ಲ? ರಾಬರ್ಟ, ಬೆಟ್ಟ ಏನ್ ಕಾಡ್ನಾಗೆ ಬೋ ಹುಲಿ, ಬೋ ಆನೆ, ಬೋ ಪ್ರಾಣಿಗಳೈತೆ. ಅಷ್ಟೇ ಯಾಕೆ, ಬೋ ಗಂಧದ ಮರ ಕೂಡ ಐತೆ. ನಮ್ ಕಾಡ್ನಲ್ಲಿರೋದೆಲ್ಲ ನೀನೇ ಬೈತಾ ಇದೀಯಾ? ಅದೆಲ್ಲ ನನಗ್ ಬೇಕಾಗಿಲ್ಲ. ನಿಮ್ಮವ್ರನ್ನ ನದಿಯಿಂದ ಆಚೆ ಕಳಿಸಿ ಮಾಲ್ ತರ್ಸೋಕೆ ಏರ್ಪಾಟ್ ಮಾಡು. ಅದನ್ನ ಆಗಕ್ಕಿಲ್ಲ ಬಿಡಪ್ಪ. ನಿನ್ ಮಾತ್ ಕೇಳಿ ನಾನ್ ಆ ಕಾಡ್ನಲ್ಲಿ ಹೋದ್ರೆ ಬೆಟ್ಟ ಏನ್ ಗುಲಾಮ್ ಆಗ್ಬಿಡ್ತೀನಿ. ಜಾರ್ಜ್, ಇವನ್ನೇ ನಂಬ್ಕೊಂಡಿದ್ರೆ ನಾವು ಹಾಳಾಗೋಗ್ತೀವಿ. ಇವನಿಗೆ ವಯಸ್ಸು ಬೆಳೆದಂಗೆಲ್ಲ ಬುದ್ಧಿನೂ ಬೆಳೀತಾ ಇದೆ. ನೀನು ಜಾನ್ನ ಡೇವಿಡ್ನ ಕರ್ಕೊಂಡು ತಕ್ಷಣ ಕಾಡಿಗೆ ನುಗ್ಗು. ಓಕೆ. ನಾಗವಾರ, ಬರ್ತೀನಿ. ರಾಬರ್ಟ, ಅದು ಅಷ್ಟು ಸುಲಭ ಅಲ್ಲ. ಹೋಗೋದಲ್ಲಪ್ಪ. ಯಾರ್ಲೇ ಅವ ವಾತಾರಕ್ಕೆ ತಿಲ್ ಬಂದ್ಕೊಂತಿರೋದ? ಅವ್ವ ಅವು ಅಲ್ಲ, ಅಪ್ಪ. ಅಯ್ಯೋ ಬೆಪ್ಪ, ಯಾರ್ಲೇ ಅದು? ಗಂಡು. ಗಂಡು ಗಂಡು ಅಂತ ಒಪ್ಕೊಂಡ್ರಲ್ಲ, ಮದುವೆ ಗಂಡ ಆಗ್ಬಹುದಲ್ಲ ಮಾವ. ಮಾವ ಯಾರು ಬಂದಾರೆ? ಯಾರಿದ್ದಾರೆ ನನ್ ಜೊತೆಲಿ ಬರೋಕೆ? ನಾನು ಒಂಟಿ ಜೀವಿ. ಈ ಮನೇಲಿರೋ ಹೆಣ್ಣಿಗೆ ಒಂದು ಗಂಡು ಬೇಕು ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ ಹೆಣ್ಣು ಕೇಳೋಣ ಅಂತ. ನೀವೇ ಒಪ್ಕೊಂಡ್ರಲ್ಲ ಗಂಡು ಅಂತ. ಬರಲ್ಲ? ಬಂದೆ ಬಂದೆ ಇದು ಬೇರೆ ಬಂದೆ. ಅಯ್ಯೋ ಬಂದೆ. ಇದೆಲ್ಲ ಯಾಕೆ ಅಂತ ಕೂತ್ಕೊಂಡೆ. ಮಾವ ಎಷ್ಟಾದ್ರೂ ಹಳಿ ಆಗಕ್ ಬಂದವನು, ಇಷ್ಟ ಮಾತ್ರ ಬೇಡವಾ? ಅಯ್ಯೋ, ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಮಕ್ಳು? ನಾವು ಒಬ್ಬನೇ. ಅಪ್ಪ ಅಮ್ಮ ಅವ್ರು ಸತ್ತು ಹೋದ್ರು. ನೀವಿದಿರಲ್ಲ. ಬಂದ್ಲು ಯಪ್ಪ. ಯಪ್ಪ ಎಲ್ಲೊಂಟೆ? ನಿನ್ನ ನೀರ್ ತರಕ್ಕ ಆಗ್ತಲ್ಲ ಆಯ್ತು. ಒಳೆ ನೀರ್ ಯಾವಾಗ ತರಬಾಯ್ದು? ನೀ ಮುಂಚೆ ಒಳಗ್ ನೋಡಿ. ಕೆಲ್ಸ ಏನ್ ನಿಮ್ದು? ಈಗ ನಾನು ಗಾರ್ಡು, ಮುಂದೆ ಫಾರೆಸ್ಟರು, ರೇಂಜರು, ಅದು ಇದು ಅಂತ ಮೇಲ್ ಹೋಗ್ತಾ ಇರತ್ ನಮ್ಮ ಉದ್ಯೋಗ. ಹೋಗ್ಲಪ್ಪ, ಇನ್ನು ಮ್ಯಾಲ ಹೋಗ್ಲಿ. ಎಷ್ಟಾದ್ರೂ ನಿಮ್ ಕೈ ಹಿಡ್ದೋಳ್ ಭಾಗ್ಯ. ಹೌದು ಮಾವ. ಮದುವೆ ಯಾವಾಗ ಇಟ್ಕೊಳ್ಳೋಣ? ಮದುವೆ ಯಾರಾದ್ರೂ ಇಟ್ಕೊಳ್ತಾರೆ, ಗಂಡು ಮಾಡ್ತಾರೆ. ಮಾಡಿ ಮಾಡಿ ನಾ ಈಗಲೇ ರೆಡಿ ರೆಡಿ. ತಟೆ ತಟೆ. ಅದಕ್ಕಿನ್ನೂ ಕಾಲ ಕೂಡ್ ಬಂದಿಲ್ಲ. ಯಾಕೆ? ನಡಿ ಹೇಳ್ತೀನಿ. ಅವಳ ಮದ್ವೆ 3 ದಿನಕ್ಕೆ ನಾ ಸತ್ತೋಯ್ತೀನಿ ಅಂತ ಜಾತಕ ಹೇಳ್ತದೆ. ಜಾತಕ ಸುಳ್ಳಾಡ್ತದ? ದಾಸ ಆಯ್ಕೂಡ್, ಅವಳ ಮದ್ವೆ ಹಾಕ್ಕೊಡು. ಅಯ್ಯೋ, ನೀರ್ಕೂಡ್. ನೀವ ಅಲ್ಲ ಅಲ್ಲ, ಚಾಪೆ ಇರ್ಲಿ, ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ. ಅಯ್ಯೋ, ಜಾತಕ ಬರ್ದವನ ಮನೆ ಹಾಳಾಗ ಹೋಗ. ಏನೇ ಇಲ್ಲಿ ಕೂತಿದ್ಯಾ? ಏನ್ ಮಾಡ್ತಾ ಇದೀಯಾ? ಏನೂ ಇಲ್ಲ, ಸುಮ್ನೆ ಕೂತಿದೀನಿ. ಏಯ್, ನನ್ನ ಹತ್ರನೇ ಮುಚ್ಚಿಡ್ತಾ ಇದೀಯಾ? ಅದೇನು ಅಂತ ಹೇಳೆ. ಆ ಬೆಟ್ಟೆயின் ಗುಂಪಿನಲ್ಲಿರೋ ಜಿಂಗಾಡಿನ ಪ್ರೀತಿ ಮಾಡಿದೀನಿ. ಏನ್ ಹೇಳ್ತಿದ್ಯಾ ನೀನು? ನಿಜ ಲಚ್ಚಿ, ಅವ್ನ್ ನನ್ನನ್ನೇ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳವ್ನೆ. ಅವನೇನೋ ಹೇಳವ್ನೆ, ಆದ್ರೆ ಮದ್ವೆಗ್ ನಮ್ಮಪ್ಪ ಒಪ್ಬೇಕಲ್ಲ. ಮೊದ್ಲೇ ನಮ್ ಗುಂಪು ಅವ್ರ ಗುಂಪು ಆಗೋಕಿಲ್ಲ. ಅವ್ರು ನಮ್ ಶತ್ರುಗಳು ಅಂತ ನಿನಗ್ ಗೊತ್ತಿಲ್ವೇನೆ? ಹೋಗಿ ಹೋಗಿ ಇಂತ ಕೆಲಸ ಮಾಡಿದ್ಯಲ್ಲ ರಾಜಿ. ನೋಡು ಲಚ್ಚಿ, ಪ್ರೀತಿ ಅಂದ್ರೆ ಏನು ಅಂತ ನಿನಗ್ ಗೊತ್ತಿಲ್ಲ. ಅದು ಪ್ರೀತಿಸ್ತವ್ರಿಗೆ ಮಾತ್ರ ಗೊತ್ತು. ನೀನು ಯಾರನ್ನಾದ್ರೂ ಪ್ರೀತಿಸು, ಆವಾಗ ಗೊತ್ತಾಗುತ್ತೆ ಅದ್ರ ನೋವು ಏನು ಅಂತ. ನಾನ್ ನಿನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು ಕಣೆ. ಯಾವುದಕ್ಕೂ ಹುಷಾರಾಗಿರು. ಸುಕುಮಾರ, ನಿನಗಾಗಿ ಈ ಸಿಂಗಾರ, ಬಾಳೆಲ್ಲ ನಿನ್ನ ಅಧಿಕಾರ, ಎಲ್ಲಿರುವೆ ಜೊತೆಗಾರ. ಬಾರೋ ಸುಕುಮಾರ.
ನನ್ ತಾಯಿ ಸಮಾಧಿಗೆ ಭಕ್ತಿಯಿಂದ ಕೈ ಮುಗಿತಿದ್ದಾಳಲ್ಲ. ಯವ್ವ, ನೀವು ಬಹು ಚಂದಾಗಿದ್ರಿ ಅಂತ ಕಾಣಿಸುತ್ತೆ. ಅದಕ್ಕೇನೆ ನಿಮ್ ಮಗನು ಬಹು ಚಂದಾಗವ್ರೆ. ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಯಾರು ನೀನು? ಯಾಕೆ ಸುಮ್ಮನಿದ್ಯಾ? ಅದು ನಾನು ನೀನು? ನಾನು ಚಂದ್ರಿ. ಚಂದ್ರಿ? ಬೆಟ್ಟೆಯನ್ ಮಗಳು. ಬೆಟ್ಟೆಯನ್ ಮಗಳ? ನೀನ್ ಯಾಕೆ ನನ್ನ ತಾಯಿ ಸಮಾಧಿಗೆ ಪೂಜೆ ಮಾಡ್ತಿದ್ಯಾ? ನಿಮ್ ತಾಯಿ ಸಮಾಧಿ ನಮ್ ಪಾಲಕ್ ಗುಡಿ ಇದ್ದಂಗಿದ್ದೇನೆ. ನಮ್ಮ ವಂಶನೇ ಉಳಿಸಿ ತಾಯಿ ಕಣವ ಅಂತ ಯಾವಾಗ್ಲೂ ಅಪ್ಪಯ್ಯ ಹೇಳ್ತಾನೆ ಇರ್ತಾರೆ. ಬರ್ತೀನಿ. ಧಣಿ, ಏನಮ್ಮ? ಅಪ್ಪಯ್ಯ ಊಟ ಕಳ್ಸವ್ರೆ. ಊಟ ಆಯ್ತಲ್ಲ? ಚಿಕ್ಕ ದಣಿ ಅವ್ರಿಗೆ. ಅವನಾನೆ ಕ್ಯಾಂಪ್ ಹತ್ರ ಇದ್ದಾನೆ. ನನಗ್ ಭಯ ಆಯ್ತದೆ. ಅವನೇನು ಹುಲಿನ ಸಿಂಹನ? ಹೋಗ್ ಕೊಡಮ್ಮ ಊಟನ. ಏನೋ ರಾಜ, ಆನೆ ಕ್ಯಾಂಪ್ ಹತ್ರ ಬರೋದ್ ಕಷ್ಟ ನೋಡಿ. ತಿಮ್ಮ, ಕಬ್ಬು ಕಳ್ಸಿದ್ನಲ್ಲ ಹಾಕದೇನಯ್ಯ? ಹಾಕ್ತೆ ಸರ್. ಅದಕ್ಕೆಲ್ಲ ಹಾಕ್ತಾರೆ ಸರ್, ಇವರೇ ಅರ್ಧ ಮುಗಿಸಿರ್ತಾರೆ. ಏನಂತ ನೀವನು? ಅಲ್ಲಿ ಕಾಡ್ನಲ್ಲಿ ಮರಗಳು ಬಿದ್ದಿವೆ, ಎಲ್ಲಾನು ತಂದು ಕ್ಲೀನ್ ಆಗಿ ಜೋಡಿಸ್ಬಿಡಿ. ಸರಿ ಸರ್. ಇದು ಒಂದ್ ಆನೆದೆ ಬಹಳ ಕಷ್ಟ ಸರ್. ಮಿಕ್ಕಿದಾನೆ ಎಲ್ಲಯ್ಯ? ಕಡ್ಗೋಗಿದೆ ಸರ್. ಎಷ್ಟೊತ್ತು ಬರುತ್ತೆ? ಹೇಗ್ ಬರುತ್ತೆ ಸರ್? ಸರ್, ಊಟ ಬಂದಿದೆ. ಆಫೀಸ್ ನಲ್ಲಿ ಇಡಕ್ ಹೇಳ್ರಿ, ಏನ್ ಅವಸರ? ಸರ್, ಚಂದ್ರಿ ಸರ್. ಹಂಗ್ ನೋಡ್ಬೇಡಿ, ನಂಗ್ ನಾಚಿಕೆ ಆಯ್ತದೆ. ನನಗೆ ನಿನ್ನ ಅಂದ ಚಂದನ ಹೀಗೆ ನೋಡ್ತಾ ಇರ್ಬೇಕು ಅನ್ಸುತ್ತೆ. ನಂಗೂ ಅಷ್ಟೇ, ನಿಮ್ಮ ನಿಂಗೆ ನೋಡ್ಬೇಕು ಅನಿಸ್ತೈತೆ. ಹೌದಾ? ಅಯ್ಯಪ್ಪೋ, ಕೊಡಿ. ಜಿಂಕೆ ಹೋಯ್ತು. ಕಮಾನ್ ಸುನ್, ಬೇಗ ಬಂದ್ರು. ನೀವು ಜೋಪಾನ ಹೋಗಿ. MYZ 7227. ಎಲ್ಲಿಂದ ಬರ್ತಾ ಇದ್ರ? ರತ್ನಗಿರಿಯಿಂದ. ಏನಿದೆ ಗಾಡಿಲಿ? ಏನಿಲ್ಲ. ಏನಿಲ್ವಾ? ನೀವು ಹೋಗಿ. ಇವಾಗ್ಲಾದ್ರೂ ಬಾಯ್ ಬಿಡ್ತೀಯೋ ಇಲ್ವೋ? ಇಲ್ಲ. ಬಿಡೋದಿಲ್ವಾ? ಬಿಡಿಸ್ತೀನಿ.
ಹೇಳು, ಆ ಗಂಧದ ಮರ ಪ್ರಾಣಿಗಳ ಚರ್ಮನ ಎಲ್ಲಿಗೆ ಸಾಗಿಸ್ತಾ ಇದ್ರಿ? ಹೇಳು, ಹೇಳ್ತೀಯೋ ಇಲ್ವೋ? ನಿಮ್ಮವರೆಲ್ಲ ಎಲ್ಲಿದ್ದಾರೆ? ನಿಮ್ ಕ್ಯಾಂಪ್ ಎಲ್ಲಿದೆ? ಹೇಳು. ಈ ನಿಮ್ ಸ್ಮಗ್ಲಿಂಗ್ ಗೂಡ್ಸು ಯಾವ್ಯಾವ ದೇಶಕ್ಕೆ ಹೋಗ್ತಾ ಇದೆ? ದಂತಕ್ಕೋಸ್ಕರ ಎಷ್ಟು ಆನೆಗಳನ್ನ ಸಾಯಿಸಿದ್ರಿ ನೀವು? ಯು ಬ್ಲಡಿ ರಾಸ್ಕಲ್! ಹೇಳು, ಆ ರಾಬರ್ಟ್ ಎಲ್ಲಿದ್ದಾನೆ? ನಾಗ್ವಾರ ರಾಬರ್ಟ್ಗೆ ಯಾವ ರೂಪದಲ್ಲಿ ಸಹಾಯ ಮಾಡ್ತಾ ಇದ್ದಾನೆ? ಹೇಳು. ಹೇಳಲ್ಲ, ಹೇಳಲ್ಲ, ನನ್ ಪ್ರಾಣ ಹೋದ್ರು ಹೇಳಲ್ಲ. ಯಾವ ರೂಪದಲ್ಲಿ ನೀನ್ ಬಾಯ್ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾರಿಗೋಸ್ಕರ ಬಾಯ್ ಬಿಡಲ್ಲ ಅಂತ ಹೇಳ್ತಿದ್ಯೋ ಅವನು ಹಿಡ್ಕೊಂಡ್ ಬಂದು ಇಲ್ಲಿ ಹಾಕ್ತಿದ್ರೆ ನಾನ್ ಸುಮ್ಮಿತೆ ಅಲ್ಲ. ಹೇಗಾದ್ರೂ ಮಾಡಿ ಜಾರ್ಜ್ನ ಬಿಡಿಸ್ಕೊಂಡ್ ಬರ್ಲೇಬೇಕು. ರಾಬರ್ಟ, ನಾನು ಮೊದಲೇ ಹೇಳ್ದೆ ಇದು ಅಷ್ಟು ಸುಲಭ ಅಲ್ಲ ಅಂತ. ನನ್ನ ಮಾತು ಕೇಳ್ದ ನೀನು? ಈಗ ಅನುಭವಿಸು. ತಮಾಷೆ ಮಾಡೋ ಸಮಯ ಅಲ್ಲ ಇದು. ಸರ್ ಸರ್ ಸರ್, ಜಾರ್ಜ್ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಅವನೇನು ಬಾಯ್ ಬಿಟ್ಟಿಲ್ಲ, ಆದ್ರೆ ಸುಮಿತ್ ಬಾಯ್ ಬಿಡ್ಸೇ ಬಿಡಿಸ್ತಾನೆ. ನಿಮ್ ಜೊತೆ ನಾನು ಸಿಗಾಕೋತೀನಿ ಸರ್, ನೀವೇ ನಾನು ಕಾಪಾಡ್ಬೇಕು. ಭಯ ಪಟ್ಕೋಬೇಡ. ಈ ಕತ್ತಿ ಐತಲ್ಲ, ಇದಕ್ಕೆ ಇಸ ಬಳ್ದೈತಿ. ಇದನ್ನ ಚುಚ್ಚಿದ್ರೆ ಮನ್ಸ ಏನು ಆನೇನು ಉಳಿಯಲ್ಲ. ನಮ್ಮ ಜಾರ್ಜ್ ಬಾಯ್ ಬಿಡಾಕ್ ಮುಂಚೆ ಅವನ್ನ ಮುಗಿಸ್ಬಿಡು. ನಾಗವಾರ, ಏನ್ ಹೇಳ್ತಿದ್ದೆ ನೀನು? ನಮ್ಮ ಮನುಷ್ಯನ ನಾವೇ ಮುಗಿಸೋದ? ನೋ, ಅವನ್ನ ಹೇಗಾದ್ರೂ ಮಾಡಿ ಈಚೆಗೆ ತರ್ಬೇಕು. ಏನ್ ಮಾಡ್ಬೇಕು ಅಂತೀಯ ರಾಬರ್ಟ? ಏನಾಯ್ತು? ನದಿ ಹತ್ರ ತೆಪ್ಪದಲ್ಲಿ ಬಿದ್ದಿತ್ತು ಸರ್. ತೆಪ್ಪದಲ್ಲಿ ಬಿದ್ದಿತ್ತ? ಜಾರ್ಜ್ನ ತಕ್ಷಣ ಬಿಡುಗಡೆ ಮಾಡದೆ ಹೋದ್ರೆ ಎಲ್ಲರ ಗತಿನೂ ಇದೇನೆ. ಏನ್ ಸರ್? ಅವನ್ನ ಬಿಟ್ಬಿಡಿ. ಏನ್ ಸರ್, ಆ ಬದ್ಮಾಶ್ ನನ್ನ ಮಗನ್ ಬಿಟ್ಬಿಡ್ಬೇಕಾ? ಹೇಳ್ದಷ್ಟು ಕೆಲಸ ಮಾಡ್ರಿ. ಎಸ್ ಸರ್.
ಲೇ ಮಗು, ಯಾಕೋ ಹಾಗೆ ಕಿರ್ಚ್ಕೋತಾ ಇದೀಯಾ? ಇಲ್ಲಿಗೆ ಬಂದು ಎಷ್ಟೋ ಜನ ಆಫೀಸರ್ಗಳು ನಾನು ಹೇಳ್ದಾಗ ಕೇಳ್ಕೊಂಡು ನಾನು ಕೊಟ್ಟ ಹಣ ತಕೊಂಡು ನಾಯಿಗಳ ಬಿದ್ದಾಗ ಬಿದ್ದಿರ್ತಿದ್ರು. ನನ್ನ ಎದುರಾಕೊಂಡವನು ಈ ಭೂಮಿ ಮೇಲೆ ಇದುವರೆಗೂ ಯಾವನು ಉಳಿದಿಲ್ಲ. ಅಂಥದ್ರಲ್ಲಿ ನಮ್ಮವ್ರನ್ನೆಲ್ಲ ಹಿಡಿದು ಚಿತ್ರಹಿಂಸೆ ಮಾಡ್ತಾ ಇದೀಯಾ? ರಾಬರ್ಟ್, ನಿನ್ ಕಳ್ ವ್ಯವಹಾರನ ಕೊನೆಗಾಣಿಸೋದಕ್ಕೆ ನಾನಿಲ್ಲಿ ಬಂದಿರೋದು. ಇದೇ ಮಾತನ್ನ 25 ವರ್ಷಗಳ ಹಿಂದೆ ನಿಮ್ಮಪ್ಪ ಹೇಳ್ತಾ ಹೇಳ್ತಾ ನಿನ್ನ ತಾಯಿನ ಕಳ್ಕೊಂಡ, ಅವನ ಕಾಲ್ನೂ ಕಳ್ಕೊಂಡ. ಈಗ ನಿನ್ನ ಪ್ರಾಣನೇ ಕಳ್ಕೋಬೇಕಾಗತ್ತೆ. ನೋಡೋ, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನನ್ನ ಸ್ಮಗ್ಲಿಂಗ್ ಗೂಡ್ಸ್ನ ಗಡಿ ದಾಟೋ ಹಾಗೆ ಮಾಡಿದ್ರೆ ನಿನಗೆ ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ. ನಿನ್ನ ಹಣ ಯಾರಿಗ್ ಬೇಕು? ಮರ್ಯಾದೆಯಾಗಿ ಸರೆಂಡರ್ ಆಗ್ತೀಯೋ ಇಲ್ವೋ? ಪರವಾಗಿಲ್ಲ ಕಣೋ ಮಗು, ನನ್ನ ಜಾಗಕ್ಕೆ ಒಬ್ಬಂಟಿಯಾಗಿ ಬಂದು ನನ್ನನ್ನೇ ಸರೆಂಡರ್ ಆಗು ಅಂತ ಹೇಳ್ತಾ ಇದೀಯಲ್ಲ, ಎಷ್ಟೊಂದು ಧೈರ್ಯ ನಿನಗೆ ಅಲ್ಲ? ರಾಬರ್ಟ್, ನಾನೊಬ್ನೇ ಬಂದಿದ್ದೀನಿ ಅಂತ ತಿಳ್ಕೊಬೇಡ. ನನ್ ಜೊತೆ 50 ಜನ ಬಂದಿದ್ದಾರೆ. ಅಲ್ಲೋಡು. ಎಳಸ್ ನನ್ನ ಮಗನೇ, ನನ್ನ ಹತ್ರನೇ ನಿನ್ನ ಆಟ ತೋರಿಸ್ತೀಯಾ? ಚಚ್ಚಿ ಬಿಸಾಕ್ರೋ. ಈಗ ಬಂದವರೆಲ್ಲ ಚಿಕ್ಕದಣಿ ಹೆಂಗವ್ರೆ ಅಂತೀಯಾ? ಓ, ಬಲ್ ಚೆನ್ನಾಗವ್ರೆ. ಹೌದು ಕಣೆ, ಒಳ್ಳೆ ಕಟ್ ಮಸ್ತಾಗವ್ರೆ. ಸುಮ್ನಿರ್ರೆ, ಚಿಕ್ಕದಣಿ ವಿಷಯ ನಿಮ್ಗೆ ಯಾಕ್ರೆ? ನಾವ್ ಮಾತಾಡ್ಕೊಂಡ್ರೆ ನಿನ್ಗೇನೆ? ಅವಳು ಹೊಟ್ಟೆ ಕಿಚ್ಕಣೆ. ಹೌದು ಕಣೆ, ಹೊಟ್ಟೆ ಕಿಚ್ಚು. ನಾನು ಅವ್ರನ್ನ ಮನಸಾರೆ ಪ್ರೀತಿಸ್ತೀನಿ ಕಣೆ. ಚಂದ್ರಿ ಚಿಕ್ಕದಳಿನ ಪ್ರೀತಿಸ್ತಾಳೆ. ಹೇಳೆ ಹೋಗ್ರೆ. ಧಣಿ, ಧಣಿ, ಯಾರೋ ನನ್ನ ಧಣಿ ಹೊಡೆದ್ಬಿಟ್ಟಿದಾರಲ್ಲ. ಧಣಿ, ಅಯ್ಯಯ್ಯೋ, ನನ್ನ ದಣಿಗೆ ಯಾರೋ ಹೊಡೆದ್ಬಿಟ್ಟವ್ರಲ್ಲಪ್ಪ. ತುಂಬಾ ನೋವಾಗ್ತಾ ಇದೆಯಾ? ಏನು ಆಗಕ್ಕಿಲ್ಲ. ಈ ಔಷಧಿ ಪಟ್ಟ ಹಾಕಿ ಕಷ್ಟ ಅಂದ್ರೆ ನೋವೆಲ್ಲ ಹೊಂಟೋಯ್ತದೆ. ಸ್ವಲ್ಪ ಕೈ ತೆಗೀರಿ. ಹಾ, ಬೆಳಕರಿಯೋ ಹೊತ್ತಿಗೆ ಹುಷಾರಾಗೋಯ್ತೀರಾ. ಚಂದ್ರಿ, ತಲೆನೋವಿಗಿಂತ ಎದೆ ನೋವು ಜಾಸ್ತಿ ಆಗಿದೆ. ಎಲ್ಲಿ? ಇಲ್ಲ ಇಲ್ಲ, ಎಲ್ಲಿ? ಎಲ್ಲಿ ಅಂತ ಹೇಳ? ಆಳಂತ ಅಂಗಿಯ ತೊಟ್ಟೋನೆ, ಏಸೊಂದು ಬಾಸೆ ಕೊಟ್ಟೋನೆ, ನೀ ಬೇಗ ಬಾರೋ ನನ್ನನ್ನೆಲ್ಲ ಕಾದಿವ್ನಿ, ಈ ಮನಸ್ಸು ಬಂದ, ಇಗೋ ಬಂದ, ಹಿಂದೆನೆ ಬಂದ. ಅತ್ತೆ ಮನೆಗೆ ಅಳಿಯ ಬಂದಂಗ್ ಬರ್ತಿ. ಯಾರ್ಲೇ ಗಂಡು? ಅದೇನೆ, ಅತ್ತೆ ಮನೆ ಅಳಿಯ ಗಂಡು 3 ಪದ ನೀವೇ ಹೇಳ್ಬಿಟ್ರಿ. ಇನ್ನು 3 ಗಂಟೆ ಹಾಕೋದು ಒಂದೇ ನನಗೆ ಉಳಿದಿರೋದು. ನನ್ ಮಗಳ ಹೆಸರು ಚಿಕ್ಕಿ. ಓ, ಚುಕ್ಕಿ. ನೀನ್ ಯಾಕೆ ಬಂದ್ಯವಾಯ್ತು? ಇಲ್ಲೊಂದು ಮೃಗ ಬಂದ್ ಸೇರ್ಕೊಂಡಾಯ್ತು. ನೀನ್ ನಡಿ ಒಳೆ, ನಡಿ. ನಾನು ಹುಲಿ ಅನ್ನೋದು ಇವ್ರಿಗೂ ಗೊತ್ತಾಗೋಯ್ತು. ಯಾವತ್ತು ಇಟ್ಕೊಳ್ಳೋಣ? ಏನ ಮದುವೆನಾ? ಮದ್ವೆ ಮಾಡ್ಬೇಕಪ್ಪ, ಮಾಡ್ಬೇಕು.
ಮಾಡಿ ಮಾಡಿ ನಡಿ ಬಂದೆ ಬಾ ಬಾ ಬಂದೆ. ಬಾ, ಕೂತ್ಕೋ. ಹಾಗೆ ಕಳ್ಸೋ ಆಗಿಲ್ಲ, ಮದ್ವೆ ಮಾಡ್ಬೇಕಲ್ಲ. ನೀ ಬೇರೆ ಬಂದಿದ್ಯಾ? ನೀನು ಶಿವಧನ ಸಿಟ್ಟಾಗಿರ್ತಾ ಇದ್ದಾನೆ, ಇದನ್ನ ಮುರಿ ಅಂತಾನೇನೋ. ಮುರಿದು ಬಿಡ್ತೀನಿ. ಏನ್ ಕೆಲಸ ಮಾಡ್ತೀಯಾ? ಈಗ ಫಾರೆಸ್ಟರು, ಮುಂದೆ ರೇಂಜರು, ಆಮೇಲೆ ಕನ್ವೇಟರು, ಹೀಗೆ ಬಡ್ತಿ ಮೇಲ್ ಮೇಲ್ ಹೋಗ್ತಾನೆ ಇರುತ್ತೆ. ನೀನು ಮೇಲೆ ಹೋಗ್ತೀಯ. ಎಷ್ಟಾದ್ರೂ ಮುಂದ್ ಕೈ ಹಿಡಿಯೋಳ್ ಭಾಗ್ಯ ಅಲ್ವೇ? ಹೌದು ಹೌದು. ಮದುವೆ ಯಾವಾಗ ಇಟ್ಕೋತೀರಾ? ನಾವ್ ಬದುಕಿದ್ದಾಗ. ಇನ್ನೂ ಇದೀರಲ್ಲ. ಅದು ಇದೆಯಲ್ಲ, ಏನದು? ಜಾತಕದಲ್ಲಿ ಮಗಳ ಮದುವೆ ಮಾಡಿದ್ರೆ ನಾ ಸತ್ತೋಯ್ತೀನಿ. ನಾ ಸಾಯಂಗಿಲ್ಲ, ಮಗಳ ಮದುವೆ ಮಾಡಂಗಿಲ್ಲ, ಜಾತಕ ಬದಲಾಗಂಗಿಲ್ಲ. ಏನಂತೀಯಪ್ಪ? ಇಲ್ವೇ? ಇಷ್ಟ ನನ್ ಯಾಕೆ? ಅಯ್ಯೋ, ಏನಾಯ್ತಪ್ಪ ಇವನಿಗೆ? ಹುಚ್ಚಣ್ಣ ಇದೆಯಾ? ಯಾಕಣ್ಣ ಬೇಜಾರಾಗಿದೆಯಾ? ಅದ್ನ್ಯಾಕ್ ಕೇಳ್ತೀಯಪ್ಪ? ಯಾವನೋ ಬೇವರ್ಸಿ ನನ್ನ ಮಗ ಈ ಕಾಡ್ನಲ್ಲಿ ಬಂದು ಜಾತಕ ಹೇಳದಂತೆ. ಆ ಮೂಢನಂಬಿಕೆ ನನ್ನ ಮಗ ಅದನ್ನ ನಂಬ್ಕೊಂಡು ನಂಬ ವಿಷಯ ಮಾಡ್ಬಿಟ್ಟ. ಅಂದ್ರೆ ಇಂಟ್ರಿಗೆ ಹೋಗಿದ್ದೇನಾ? ಹೋಗಿದ್ದಪ್ಪ ಇಂಟರ್ವ್ಯೂಗೆ. ಎಂಟ್ರಿ ಎಲ್ಲ ಹಿಡಿದ್ಬಿಟ್ಟ ಮನುಷ್ಯ ಅವನು. ಮದುವೆ ಯಾವಾಗಣ್ಣ? ಮದುವೆ ಸುದ್ದಿ ಎತ್ಬೇಡ. ಯಾಕಣ್ಣ ಹೋಗಿದ್ದೆ ಅಂತೀಯ, ಸುದ್ದಿ ಎತ್ತಬೇಡ ಅಂತೀಯ? ಯಾಕೆ? ಎರಡನೇ ಮದುವೆ ನಮ್ ಜಾತಕದಲ್ಲಿ ಇಲ್ಲ ಕಣಪ್ಪ, ಇಲ್ಲ. ಅಂದ್ರೆ ಮೊದ್ಲೇ ಮದುವೆ ಆಗಿತ್ತನ್ನು, ಇದು ಸೆಕೆಂಡ್ ಹ್ಯಾಂಡ್? ಆಗಿತ್ತಪ್ಪ, ಆಗಿತ್ತು. ಆಗ 6 ತಿಂಗಳು ನನಗೆ ನೈಟ್ ಡ್ಯೂಟಿ. ರಾತ್ರಿ ಎಲ್ಲ ಡ್ಯೂಟಿ ಮಾಡೋದು, ಬೆಳಗ್ಗೆ ಹೋಗಿ ಮಲಗ್ಬಿಡೋದು, ತಿರುಗಿ ರಾತ್ರಿ ಡ್ಯೂಟಿಗೆ ಹೊರಟೋಗೋದು. ಹಿಂಗೆ ಅವಳು ಕೊರಗಿ ಕೊರಗಿ ಕೊರಗಿ. ಅಯ್ಯೋ ಪಾಪ. ಅಲ್ಲಣ್ಣ, ಆ ಚಿಕ್ಕಿ ಮನೆಗೆ ಹೋದ್ರೆ ಅವ್ರ ಅಪ್ಪ ಯಾರು ಸಿಕ್ಕರು ಕಟ್ತಾನೆ ಅಂತ ನೀನೇ ಹೇಳಿದ್ದೆ. ಹೋಗಿದ್ನಪ್ಪ, ಹೋಗಿದ್ದೆ. ಏನಂದ ಅವ್ರ ಅಪ್ಪ? ಯಾವ ಕೆಲಸ ಇದ್ರ ಅಂತ ದೊಡ್ಡ ಕನ್ಸರ್ವೆನ್ಸಿ ತರ ಕೇಳ್ದ. ಕನ್ಸರ್ವೆನ್ಸಿ ಅಲ್ಲಣ್ಣ, ಅದು ಕನ್ಸರ್ವೇಟರ್. ನನ್ನ ಮಗನು ನಮ್ಮ ತಪ್ಪು ಕಡೆ ಆದ್ನಲ್ಲಪ್ಪ. ಹಂಗೆ ಕೇಳ್ದ. ಉದ್ಯೋಗ ಎಷ್ಟು ಮೇಲೆ ಹೋಗತ್ತೆ ಅಂತ ಕೇಳ್ದ. ಅದಕ್ಕೆ ನೀನು ಫಾರೆಸ್ಟರು, ರೇಂಜರು, ಕನ್ಸರ್ವೇಟ್ರು ಅಂತ ಹೇಳ್ದ. ಅದಕ್ಕೆ ಅವನು ನೀನು ಮೇಲಕ್ಕೆ ಹೋಗ್ತೀಯ, ಎಲ್ಲಾ ದಿನ ಕೈ ಹಿಡಿದವಳು ಭಾಗ್ಯ ಅಂತ ಅನ್ನ. ಓಹ್, ನೀನಾ? ಯಾಕಣ್ಣ ಹಂಗ ನೋಡ್ತೀಯ? ಎಲ್ಲ ಅವ್ರ ಅಪ್ಪ ಹೇಳ್ದಂಗೆ ಹೇಳ್ತಿಯಲ್ಲೋ. ನೀನ್ ಹೋಗಿದ್ಯಾ? ಹೋಗಿದ್ದೆ. ಏನಂದ? ನಿನಗೇನನ್ನೋ ನನಗೂ ಅದೇ ಅಂದ. ನನಗೆ ಹೇಳಿ ಬಿಡು, ಹೆಂಡತಿ ಸತ್ತವನು, ನೀನು ಬ್ರಹ್ಮಚಾರಿ, ಹೇಳ್ಬೋದಾ? ಹೇಳ್ಬೋದಾ? ಇರ್ಲಿ, ಆ ಮುದುಕನ್ ಸುಮ್ಮನೆ ಬಿಡಬಾರ್ದು. ಅವನ್ ಸಾಯಿಸಿ ನಿನಗ್ ಮದುವೆ ಮಾಡ್ತೀನಿ. ನಾ ಸಾಯಂಗಿಲ್ಲ, ಮಗಳ ಮದುವೆ ಮಾಡಂಗಿಲ್ಲ, ಜಾತಕ ಬದಲಾಗಂಗಿಲ್ಲ. ಜಾತಕದ ಮುದುಕ ಸಾಯ್ಲಿ, ಮೂಢನಂಬಿಕೆ ಮುದುಕ ಸಾಯ್ಲಿ, ಚಿಕ್ಕಿಯಪ್ಪ ಮುದುಕ ಸಾಯ್ಲಿ, ಹಿಡಿ ಕೊಡಿಲಿ. ಮೂಢನಂಬಿಕೆ ಮುದುಕ ಸಾಯ್ಲಿ, ಮೂಢನಂಬಿಕೆ ಮುದುಕ ಸಾಯ್ಲಿ, ಜಾತಕದ ಮುದುಕ ಸಾಯ್ಲಿ, ಚಿಕ್ಕಿಯಪ್ಪ ಮುದುಕ ಸಾಯ್ಲಿ. ಬರ್ತಾ ಇದ್ದಾನೆ, ಜ್ವರ ಬರ್ಕೊಳ್ಳು. ಬರ್ತಾ ಇದ್ದಾನೆ, ಜ್ವರ ಬರ್ಕೊಳ್ಳು. ಬರ್ತಾ ಇದ್ದಾನೆ, ಮುದುಕ ಸಾಯ್ಲಿದ್ದು ಬರ್ಕೊಳ್ಳು. ಮುದುಕ ಸಾಯ್ಲಿ, ಮುದುಕ ಸಾಯ್ಲಿ, ಮುದುಕ ಸಾಯ್ಲಿ. ಯಾವ ಮುದುಕ ಸತ್ತಿದ್ದು? ನೀನಾ? ನಾನಲ್ಲ, ಇವನ್ ನಿಮ್ಮ ಅಡಿ ಆಗವನು. ಇಬ್ಬರಿಗೂ ಹೇಳಿದ್ನಲ್ಲ ಜಾಗ ಇಲ್ಲ ಜಾತಕದಲ್ಲಿ ಅಂತ. ಮಾಡ್ಕೊಡಿ, ಮದುವೆ ಮಾಡ್ಕೊಡಿ, ಮದುವೆ ಮಾಡ್ಕೊಡಿ, ಮದುವೆ ಮಾಡ್ಕೊಡಿ, ಮದುವೆ ಮಾಡ್ತೀನಿ ಮಾಡ್ತೀನಿ. ಇಬ್ಬರಿಗೂ ಈಗ್ಲೇ ಮಾಡ್ಕೊಡಿ, ಮಾಡ್ಕೊಡಿ, ಮದುವೆ ಮಾಡ್ಕೊಡಿ, ಮದುವೆ ಮಾಡ್ಕೊಡಿ, ಮಾಡ್ಕೊಡಿ, ಮದುವೆ. ಏಯ್, ನಮ್ಮನೆ ಬಾಗ್ಲಿಗೆ ಬಂದು ನಮ್ಮಪ್ಪ ಸಾಯ್ಲಿ ಅಂತ ಬಡ್ಕೋತಿದ್ದೀರಿ? ಏಯ್, ಎಲ್ ಕೇಳು, ನೀನು ಕೇಳು. ನಮ್ಮ ಅಪ್ಪ ನಾಣೆಗೂ ನಾನು ಯಾರನ್ನೂ ಮದ್ವೆ ಆಗೋದಿಲ್ಲ. ಹಾ, ಮರ್ಯಾದೆಯಾಗಿ ಇಲ್ಲಿಂದ ಜಾಗ ಖಾಲಿ ಮಾಡ್ತಿರೋ, ಎಲ್ಲ ಇದ್ರ ಪೂಜೆ ಬೇಕೋ ನೀವೇ ನಿರ್ಧಾರ ಮಾಡಿ. ಮಿಸ್ ರಾಬರ್ಟ್, ಈ ದಾರಿಯಲ್ಲಿ ಹೋದ್ರೆ ನದಿ ಅಡ್ಡ ಬರುತ್ತೆ, ಈ ಕಡೆ ಹೋದ್ರೆ ಫಾರೆಸ್ಟ್ ಕಾಟ. ಉಳಿದಿರೋದು ಇದೊಂದೇ ದಾರಿ. ಈ ದಾರಿಯಲ್ಲಿ ಹೋದ್ರೆ ನಾವು ಗಂಧದ ಮರ, ಆನೆದಂತ, ಹುಲಿ ಚರ್ಮ ಏನ್ ಬೇಕಾದ್ರೂ ಸ್ಮಗ್ಲಿಂಗ್ ಮಾಡ್ಬೋದು. ಯಾರ ಅಡ್ಡಿ ಆತಂಕನೂ ಇರೋಲ್ಲ. ಅದು ಅಲ್ಲದೆ ಮಿಸ್ ರಾಬರ್ಟ್, ನೀನು ಕೇಳಿದ ಆ ವಿಗ್ರಹ ಬೇಕಾಗಿದ್ರೆ ಆ 5 ಗಂಧದ ಮರಗಳನ್ನ 2 ದಿನದಲ್ಲಿ ನೀನ್ ನಮಗೆ ತಲುಪಿಸ್ಬೇಕು. ಆ 5 ಗಂಧದ ಮರಗಳು ತಾನೆ ಖಾನ್. ಈ ಕಾಡ್ನಲ್ಲಿರೋ ಎಲ್ಲಾ ಮರಗಳು, ಪ್ರಾಣಿಗಳು
ಈ ರಾಬರ್ಟ್ನ ಸ್ವತ್ತು. ನಾಗವಾರ, ಇನ್ನು 2 ದಿವಸದೊಳಗಾಗಿ ಆ 5 ಗಂಧದ ಮರಗಳು ಈ ಕಾಡ್ನಲ್ಲೇ ಇರಕೂಡ್ದು. 2 ದಿನ ಯಾಕೆ ರಾಬರ್ಟ? ಇವತ್ತೇ ಕಳ್ಸ್ಕೊಡ್ತೀನಿ. ಜಿಂಗಿ, ನಿನ್ನ ನಂಬಿ ನನ್ ಬಾಳೆ ಹಾಳಾಯ್ತು ಜಿಂಗಿ. ಇನ್ ನಾನ್ ಬದುಕೋಕ್ ಸಾಧ್ಯ ಇಲ್ಲ ಜಿಂಗಿ, ಬದುಕೋಕ್ ಸಾಧ್ಯ ಇಲ್ಲ. ಅಳ್ಬೇಡ ರಾಜಿ, ಅಳ್ಬೇಡ. ಹೇ ರಾಜಿ, ನೀನಷ್ಟೇ ಅಲ್ಲ, ಇವನು ಬದುಕೋಕ್ ಸಾಧ್ಯವಿಲ್ಲ. ನಾನು ಸಮಯ ಕಾಯ್ತಾನೆ ಇದ್ದೆ, ಬೆಟ್ಟೆಯ ಕಡೆಯವರು ಈ ಕಡೆ ಯಾರಾದ್ರೂ ಬರ್ತಾರೇನು ಅಂತ. ಈಗ ಬೆಟ್ಟಯ್ಯ ನನ್ ಗುಲಾಮ. ಬೆಟ್ಟಯ್ಯ, ನಂಗೆ ತುಂಬಾ ದಿನಗಳಿಂದ ಇರೋ ಅನುಮಾನ ಏನು ಅಂದ್ರೆ ಗಂಧದ ಮರಗಳನ್ನ ಈ ನದಿ ಮೂಲಕನೇ ಸಾಗಿಸ್ತಾ ಇದ್ದಾರೆ ಅಂತ. ಗಣಿ ನೋಡಿ, ಆ ಎಡಭಾಗದಿಂದಲೇ ನೋಡಿ ಯಾವಾಗಲೂ ಕಳ್ಳ ಮಾಲುಗಳನ್ನ ಸಾಗಾಣಿಕೆ ಮಾಡ್ತಿರೋದು. ಹೌದು ಬೆಟ್ಟಯ್ಯ, ನನಗೂ ಕೂಡ ಇನ್ಫಾರ್ಮೇಶನ್ ಸಿಕ್ಕಿದೆ. ನನ್ ಗಾರ್ಡ್ಸ್ ಇಲ್ಲೇ ಇರ್ತಾರೆ. ಏನಾದ್ರೂ ಸುಳು ಸಿಕ್ಕಿದ್ರೆ ಕೂಡ್ಲೇ ನನಗೆ ನೀವು ಬಂದ್ ತಿಳಿಸಿ. ಆಯ್ತು. ಓಕೆ, ಬಿ ಹಿಯರ್. ದಣಿ ನಾಗವರ ನದಿ ದಾಟ್ ಬರ್ತಾ ಇದ್ದಾನೆ. ಅವನ ಯಾಕ್ಲ ಬರ್ತಾವನ ಇಟ್ಲ ಕಡೆ. ಗಣಿ ಒಂದು ತಡೀರಿ, ಆತರ ಪಡಿಬೇಡಿ. ಇಷ್ಟು ವರ್ಷಗಳಿಂದ ಬರ್ದಿರೋ ಈ ನಾಗವಾರ ಇವತ್ತು ಬರ್ತಾವನೆ ಅಂದ್ರೆ ಏನೋ ಇಸ್ಯ ಐತೆ. ಬೆಟ್ಟಯ್ಯ, ಏನ್ಲ ನಿನ್ನ ನನ್ನ ಮಾತಿನ ಪ್ರಕಾರ ಇವತ್ತಿನ ನೀ ನನ್ನ ಗುಲಾಮ್ನಾಗಿರ್ಬೇಕು. ನಾನ್ ಹೇಳ್ದಂಗೆ ಕೇಳ್ಬೇಕು. ಯಾಕೆ? ನೀನು ಗುಂಪಿನ ಜಿಂಗಾಡ ಗಡಿ ದಾಟಿ ನಮ್ ಕಾಡ್ನಲ್ಲಿ ಬಂದವನೇ. ಅದಕ್ಕೆ ಜಿಂಗಾಡೆ ನಿನ್ ಕಾಡಿಗೆ ಬಂದ? ಹೌದು, ನನ್ನ ಕಾಡಿಗೆ ನುಗ್ಗಿದ್ದಲ್ದೆ ನಮ್ಮ ಗುಂಪು ಹುಡುಗಿನ ಕೆಡಿಸವನೇ. ಬೆಟ್ಟಯ್ಯ, ಇವನೊಬ್ಬ ಕಳ್ಳ ಕೊಲೆಗಾರ. ಇವನು ಮಾತು ನಂಬಿ ಗುಲಾಮ್ನಾಗ್ತಾ ಇದ್ಯಾ? ಇವನು ಮಾಡಿರೋ ಪಾಪಕ್ಕೆ ಸಾವು ಕೈ ಬೀಸ್ ಕರ್ದಿರೋದ್ರಿಂದ ಇಲ್ಲಿಗೆ ಬಂದಿದ್ದಾನೆ. ಚಟ್ಟ ರೆಡಿ ಮಾಡು. ಸಾಹಿಬ, ನನ್ನನ್ನೇನು ಕುರಿ ಅಂತ ತಿಳ್ಕೊಂಡಿದೀಯ? ಈ ಬೆಟ್ಟನ ಕಡೆ ಅವನು ಜಿಂಗಾಡೆ, ನನ್ನ ವಸ್ತಲ್ಲ ಅವನೇ. ನನಗೇನಾದ್ರು ಆದ್ರೆ ನಮ್ಮ ಕಡೆ ಜನ ಅವನಿಗೆ ಉಪ್ಪು ಖಾರ ಹಚ್ಚಿ ಹುರಿದು ತಿಂದು ಬಿಡ್ತಾರೆ. ದಯವಿಟ್ಟು ಅವನೇನು ಮಾಡಬೇಡಿ. ನೀವು ಕಾನೂನು ಅಂತ ಹೋದ್ರೆ ಅನ್ಯಾಯವಾಗಿ ನಮ್ ಜಿಂಗಾಡೆ ಕೊಂದಾಕ್ಬಿಡ್ತಾನೆ. ಬೇಡಿ ಬೇಡಿ. ನೋಡ, ಬೆಟ್ಟಯ್ಯನ್ ದೆಸೆಯಿಂದ ನಿನ್ಗಿವತ್ತು ಪ್ರಾಣ ಭಿಕ್ಷೆ ಕೊಡ್ತಾ ಇದ್ದೀನಿ. ಜಿಂಗಾಡೆಗೆ ಏನಾದ್ರೂ ಆದ್ರೆ ನಿನ್ ಜೀವ ಉಳಿಯುತ್ತೆ ಅಂತ ತಿಳ್ಕೊಬೇಡ. ಫಾರೆಸ್ಟ್ ಸಾಹಿಬ, ಈ ವಿಷಯದಾಗ ನೀನ್ ತಲೆ ಹಾಕ್ಬೇಡ. ಈ ಒಪ್ಪಂದ ನಮ್ಮಿಬ್ಬರ ಮಧ್ಯೆ 25 ವರ್ಷ ಮುಂಚೆನೆ ಆಗೈತೆ. ಈಗೇನ್ ಹೇಳ್ತೀಯ ಬೆಟ್ಟಯ್ಯ? ಬೆಟ್ಟಯ್ಯನೇನೋ ಕೇಳ್ತೀಯ? ಕತ್ತೆ ಕಿರ್ಬ, ಜಾಸ್ತಿ ಬೊಗಳ್ಬೇಡ. ನೀನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಯಾರಿಗ್ ಶಿಕ್ಷೆ ವಿಧಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಮರ್ಯಾದೆಗೆ ಜಾಗ ಖಾಲಿ ಮಾಡು. ಹೋಗಲ್ಲ. ಹೋಗ್ತಾ ಇಲ್ವೋ? ಹೋಗೋ. ಈಗ ಬೆಟ್ಟೆ ಗೊತ್ತಾಗುತ್ತೆ ನಾಗವಾರ ಯಾರು ಅಂತ. ಕೈಗೆ ಸಿಕ್ಕಿದ ಅವಕಾಶನ ಕಳ್ಕೊಂಡು ಸುಮ್ಮನೆ ಯಾಕೆ ಇಲ್ಲಿ ಕೂಗಾಡ್ತೀಯ? ಆ ಬೆಟ್ಟಯ್ಯ ನೀನು ಗುಲಾಮ ಆಗಿದ್ದಿದ್ರೆ ಅವನ್ ಕಾಡ್ನೆಲ್ಲ ಸುಲಭವಾಗಿ ದೋಚಬಹುದಾಗಿತ್ತಾ? ಇನ್ನೂ ಏನು ಮುಳುಗ್ ಹೋಗಿಲ್ಲ ರಾಬರ್ಟ. ಈ ಜಿಂಗಾಡಿನ ಕೊಂದು ಇವನ್ ಹೆಣನ ಬೆಟ್ಟದಲ್ಲಿ ಕಳಿಸ್ತೀನಿ. ಅಷ್ಟೇ ಅಲ್ಲ, ಅವನು ಸಿಕ್ ಜನಗಳನ್ನ ಕೊಲಿಸ್ತೀನಿ. ಆಗ ಆ ಬೆಟ್ಟಯ್ಯ ತಾನೇ ಇಲ್ಲಿಗೆ ಬಂದು ಗುಲಾಮ್ನಾಗ್ತಾನೆ.
ಅಯ್ಯೋ, ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟಿಯಲ್ಲಪ್ಪ. ಅಪ್ಪಯ್ಯ, ಆ ನಾಗವಾರ ನಮ್ಮನ್ನ ಹೇಡಿಗಳು ಅಂತ ತಿಳ್ಕೊಂಡು ಎಷ್ಟಿರೋ ಸವಾಲ್ ಕಣಪ್ಪಯ್ಯ ಇದು. ನಿಮ್ ಜಗಳದಲ್ಲಿ ನನ್ ಮಗನ್ ಬಲಿ ತಗೊಂಡ್ಬಿಟ್ರಲ್ಲಪ್ಪ. ಅಳ್ಬೇಡ ಕಣವ, ಸಮಾಧಾನ ಮಾಡ್ಕೋ. ಈಗಿನ ಕಾಲದಲ್ಲಿ ಮನುಷ್ಯತ್ವ ಇಟ್ಕೊಂಡು ಬದುಕ್ತಿರೋದೇ ತೆಪ್ಪಾಗ್ಬಿಟ್ಟದೆ ಕಣವ, ಸಮಾಧಾನ ಮಾಡ್ಕೋ. ನೀನ್ ಹಿಂಗೆ ಇದ್ರೆ ನಾವೆಲ್ಲರೂ ಸ್ಮಶಾನ ಸೇರ್ಬೇಕಾಯ್ತದೆ. ಇಲ್ಲ ಮಗ, ಇಲ್ಲ, ಹಂಗಾಗಿ ನಾ ಬಿಡಾಕಿಲ್ಲ. ಈ ಬೆಟ್ಟಿನ ಶಕ್ತಿ ಏನು ಅಂತ ನಾನು ತೋರ್ಸೇ ಬಿಡ್ತೀನಿ. ಈ ಒಂದು ಎಣಕ್ಕೆ 100 ಎಣ ನಾನು ಮೊಯ್ ಮಾಡ್ತಾ ಹೋದ್ರೆ ಈ ಗುಂಪಿಗೆ ನಾನು ನಾಯಕನಾಗಿದ್ದುಕೊಂಡು ಏನ್ ಪ್ರಯೋಜನ? ಎಲ್ರಿಗೂ ಹೇಳ್ತಾ ಇದ್ದೀನಿ, ಇವತ್ತಿನಿಂದ ಎಲ್ರ ಮೈ ಕೈ ಎಲ್ಲ ಕಣ್ಣಾಗಿರ್ಬೇಕು. ಉಸ್ಸಾರ್ ಉಸ್ಸಾರ್. ಪಿಂಡ, ನಮ್ಮ ಶತ್ರುವಿನ ಪಿಂಡ ಇವಳು ಹೊಟ್ಟೆಯಲ್ಲಿದೆ. ಇಷ್ಟು ದಿವಸ ನಮ್ಮ ಕಣ್ಣಿಗೆ ಮಣ್ಣೆರ್ಚಿದ್ಲು, ಈಗ ಪಿಂಡನ ಇವಳು ಹೊಟ್ಟೆಯಿಂದ ಆಚೆ ತೆಗಿ. ನಿಲ್ಸಿ. ನೀನು ಹೋಗಾಚೆ. ಅಪ್ಪಯ್ಯ, ನೀನ್ ಮಹಾಶೂರನ? ಶತ್ರುವಿನ ಎದುರು ನಿಲ್ಲೋ ಶಕ್ತಿ ಇಲ್ಲ ನಿನ್ಗೆ? ಅಸಹಾಯಕ ಗರ್ಭಿಣಿ ಮೇಲೆ ತೋರಿಸ್ತೀಯ ನಿನ್ ಕೋಪನ? ನಿನ್ ಮಗಳು ಅಂತ ಹೇಳ್ಕೊಳೋದಕ್ಕೂ ನಾಚಿಕೆ ಆಗುತ್ತೆ ನನಗೆ. ಮುಚ್ಚು ಬಾಯ್. ನಿನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಾಲ್ಗೆ ಕಿತ್ತಾಗ್ಬಿಡ್ತಿದ್ದೆ. ಕೈಲಾಗದೆ ಇರೋರ್ ಮೇಲೆ ಕೈ ಮಾಡೋತಾನೆ ನಿನ್ ಶೌರ್ಯ. ರಾಜಿ ಪ್ರಾಣ ಹೋಗಕ್ ಮುಂಚೆ ನಾನ್ ಸಾಯ್ತೀನಿ. ಹಾಗೆಲ್ಲ ಆತರ ಪಡ್ಬಾರ್ದು. ನೀನಿನ್ನು ಬಾಳಿ ಬದುಕ್ಬೇಕಾದವಳು. ನಾಗವಾರ, ಲಚ್ಚಿಗೋಸ್ಕರ ರಾಜನ ಬಿಟ್ಬಿಡು. ಇಲ್ಲ ರೋಬಟ, ಇಲ್ಲ. ಈ ಪಾಪಿನ ಹಂಗೆ ಬಿಟ್ಬಿಟ್ರೆ ನನ್ನ ಗುಂಪಿನವ್ರಿಗೆ ನನ್ನ ಮೇಲಿರೋ ಭಯ ಹೊಂಟೋಗುತ್ತೆ. ದ್ರೋಹ ಮಾಡಿದವ್ರಿಗೆ ಈ ನಾಗವಾರ ಏನ್ ಶಿಕ್ಷಾ ಕೊಡ್ತಾನೆ ಅಂತ ಅದೆಲ್ರಿಗೂ ಗೊತ್ತಾಗಬೇಕು. ಹಾಗಾದ್ರೂ ಒಂದ್ ಕೆಲಸ ಮಾಡು, ಇವಳನ್ನ ಕರ್ಕೊಂಡು ಹೋಗಿ ಕ್ರೂರು ಪ್ರಾಣಿಗಳಿರೋ ಜಾಗದಲ್ಲಿ ಬಿಟ್ಬಿಡು. ಆಗ ನೀನು ಕೊಂದಾಗೂ ಆಗಲ್ಲ, ಬದುಕಿಸ್ದಾಗೂ ಆಗಲ್ಲ. ಆಯ್ತು ರಾಬಟ್ಟ, ಕ್ರೂರ ಪ್ರಾಣಿಗಳು ಇವಳನ್ನ ತಿನ್ನುತ್ತವೆ, ಅವು ನರಭಕ್ಷಕ ಆಯ್ತವೆ. ಆಮೇಲೆ ಆ ಪ್ರಾಣಿಗಳನ್ನ ಬೆಟ್ಟೆಯಿನ ಕಾಡಿಗೆ ಓಡಿಸ್ಬಿಟ್ರಾಯ್ತು. ಆಮೇಲೆ ಆ ಬೆಟ್ಟೆಯಿನ ತೊಂದ್ರೆ ನಮ್ಗೆ ಯಾವಾಗ್ಲೂ ಇರಲ್ಲ. ಬೇಷ್ ಬೇಷ್ ರಾಬಟ್ಟ, ತಲೆ ಅಂದ್ರೆ ನಿಂತು ನೋಡು. ಇವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಇವಳು 3 ದಿವಸ ಒಟ್ಟಿಯಾಗಿ ನಡುಮಧ್ಯೆ ಕಾಡಿನಲ್ಲಿ ಬಿದ್ದಿರ್ಬೇಕು. ಟಿಂಗ, ಇವಳ ಎಳ್ಕೊಂಡೋಗಿ ಬಿಟ್ಬಿಡ್ಬಾ. ಆ ನಾಗವಾರನ್ ಕಡೆಯವ್ರು ಯಾರಾದ್ರೂ ಬಂದ್ರು ಬರ್ಬಹುದು. ನೀವೆಲ್ರೂ ನಿದ್ರೆ ಮಾಡದೆ ಎಚ್ಚರವಾಗಿರಿ. ಆಯ್ತಿದೆ. ನಾನು ಆ ಕಡೆ ಕಾಯ್ತಾ ಇರ್ತೀನಿ, ನೀವು ಈ ಕಡೆ ಹುಷಾರಾಗಿರಿ. ಸರಿ. ಸೀತಯ್ಯ, ಸೀತಯ್ಯ, ಏನನ್ನ ಕಾಣಿಸ್ತಾ? ಏನು ಕಾಣಿಸ್ತಾ ಇಲ್ಲ. ಒಳ್ಳೆ ಗಾಚಾರ ಆಯ್ತಪ್ಪ, ರಾತ್ರಿ ಎಲ್ಲ ಕಾಯೋದು. ಏನ್ ಮಾಡೋದು, ಶತ್ರುಗಳ ಕಾಟ ಜಾಸ್ತಿ ಇದೆಯಲ್ಲ, ಕಾಯ್ಲೇಬೇಕಾದ್ ನಮ್ ಕರ್ತವ್ಯ. ಸೀತಯ್ಯ, ದಣಿಯವ್ರು ಬಂದ್ರು. ಅಪ್ಪಯ್ಯನ? ಅಪ್ಪಯ್ಯ ಇಷ್ಟೊತ್ನಲ್ಲಿ ಬಂದ್ರು? ಏನೋ ಇರ್ಬೇಕು. ನೀನ್ ಯಾಕೆ ಬಂದೆ ಅಪ್ಪಯ್ಯ? ನಿದ್ರೆ ಬರ್ಲಿಲ್ಲ ಮಗ. ಯಾಕೆ ಹುಷಾರಿಲ್ವಾ? ಹುಷಾರಾಗೆ ಇವನಿ. ವಯಸ್ಸು ಆಗ್ತಾ ಆಗ್ತಾ ಜವಾಬ್ದಾರಿನೂ ಜಾಸ್ತಿ ಆಯ್ತದಲ್ ಮಗ. ನಿನ್ ಬಲಗೈಯಾಗಿ ನಾನಿದ್ದೀನಪ್ಪಯ್ಯ, ಯಾಕೆ ಯೋಚನೆ ಮಾಡ್ತೀಯ?
ನೀನ್ ನನ್ನೊಬ್ಬನಿಗೆ ಮಾತ್ರ ಬಲಗೈ ಅಲ್ಲ ಮಗ, ನಮ್ಮ ಗುಂಪಿಗೆ ನಾಯಕನಾಗಬೇಕಾದ ನೀನು. ಇನ್ನು ನೀನು ಮದುವೆ ಆಗ್ಬೇಕು, ಬೆಳೆದ್ ನಿಂತಿರೋ ನಿನ್ ತಂಗಿ ಮದುವೆನ ಆಗ್ಬೇಕು. ಇನ್ನೂ ಎಷ್ಟು ಜವಾಬ್ದಾರಿ ನನಗೈತೆ ಗೊತ್ತಾ? ನಾನ್ ನೋಡ್ಕೋತೀನಿ, ನಿನ್ ಮನೆಗೆ ಹೋಗಿ ಮಲ್ಕೋ. ಸರಿ ಅಪ್ಪ. ಅಪ್ಪ ಇನ್ನ ಹುಷಾರ ನೋಡ್ಕೋ. ಆಯ್ತು ದಣಿ. ಹೆಂಗಪ್ಪ ಎಲ್ಲ ಹುಷಾರಾಗಿದ್ದೀರಾ? ಇದ್ದೀವಿ ದಣಿ. ಹುಷಾರಪ್ಪು. ದಣಿರಲ್ವಾ? ಹೌದು ಹೌದು ದಣೆರ, ಸಣ್ಣ ನಮಸ್ಕಾರ. ದಯಮಾಡಿಸಿ ದಯಮಾಡಿಸಿ ದಣೆರ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬೆಟ್ಟಯ್ಯ, ಇಲ್ಲೇನ್ ಮಾಡ್ತಿದ್ಯಾ? ದಣೆ, ನಿಮಗ್ ಗೊತ್ತಿಲ್ಲ, ಅವನು ನಾಗವರ ಇದ್ದಾನಲ್ಲ, ಮಾಡಬಾರ್ದು ಕೆಲಸ ಮಾಡ್ತಾವನೆ. ಅವನ ಕಡೆಯವ್ರಿಗೂ ರಾಕ್ಷಸಗೂ ಏನೇನೋ ವ್ಯತ್ಯಾಸ ಇಲ್ಲ. ಯಾವ ಬಂದು ಎರಗ್ತಾನೋ ಗೊತ್ತಾಯ್ಕಲ್ಲ ನೋಡಿ. ಹುಷಾರಾಗಿರ್ಬೇಕಲ್ಲ, ಅದಕ್ಕೋಸ್ಕರ ನಾವೆಲ್ಲ ಕಾವಲು ಕಾಯ್ತಾ ಇದ್ದೀವಿ. ಯಾರ ಬರ್ತಾವ್ರೆ? ಯಾರಲ್ಲ ಅವರು? ಅಲ್ಲಿ ಒಳ್ಳೆ ದಾಟಿ ಈ ಕಡೆ ಯಾಕೆ ಬಂದೆ? ಆಡ್ತಾ ಬಂತ ನಿಂಗೆ? ನಾವಂದ್ರೆ ಏನ್ ತಿಳ್ಕೊಂಬಿಟ್ಟೆ ನೀನು? ಕೂಕೋಬೇಡಿ ದಣಿ, ನಾನ್ ನಿಮ್ಮನ್ನ ನೋಡ್ಬೇಕು ಅಂತಾನೆ ಬಂದೆ. ಯಾಕೆ? ಜಿಂಗಾಡೆ ಪ್ರೀತಿಸಿದ ರಾಜಿನ ನಮ್ ಕಡೆಯವರು ಕಾಡ್ ಪಾಲ್ ಮಾಡ್ಬಿಟ್ರು. ಅವಳು ತುಂಬಿದ ಗರ್ಭಿಣಿ. ನನ್ ಕೈಲಂತೂ ಉಳಿಸ್ಕೊಳಕ್ ಆಗ್ಲಿಲ್ಲ ಬುದ್ಧಿ. ನೀವ್ ಹೆಂಗಾದ್ರೂ ಮಾಡಿ ಅವಳನ್ನ ಉಳಿಸ್ಕೊಳ್ಳಿ, ನಿಮ್ ಕೈ ಮುಗಿತೀನಿ. ದಣಿ, ನಾನು ಹೋಗಿ ಬಂದ್ಬಿಡ್ತೀನಿ, ನೀವ್ ಇಲ್ಲೇ ಇರಿ. ನಡಿ ಬೆಟ್ಟಯ್ಯ, ನಿನ್ ಜೊತೆ ನಾನು ಬರ್ತೀನಿ. ಸರಿ ಬನ್ನಿ 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 ಬುದ್ಧಿ, ಬೇಗ ಬನ್ನಿ. ಗಂಗವ್ವ, ಓ ಗಂಗವ್ವ, ಏನ್ ದಣಿ? ತಗೊಳವ ನೀನು ವಂಶದ ಕುಡಿನ ತಗೋ. ಏನ್ ಹೇಳ್ತಾ ಇದ್ದೀರಾ ದಣಿ? ಅದೇ ಕಣವ, ನಮ್ ಜಿಗ್ಗಾಡಿ ಪ್ರೀತಿಸಿದ ರಾಜಿ ತುಂಬು ಗರ್ಭಿಣಿ ಆಗಿದ್ಲು. ಆ ನಾಗವಾರನ ಕಡೆಯನ್ನು ಕೊಟ್ಟು ಚಿತ್ರ ಹಿಂಸೆ ಅಂತ ತಡಿಲಾರ್ದೆ ಈ ಮಗುನ ಹೆತ್ತು ಸತ್ತೋಗ್ಬಿಟ್ಲ ಕಣವ. ಕೂಸನ್ ತಗೊಂಡ್ಬಂದಿದ್ದೀನಿ, ತಗೋ. ಈ ಮಗುನ ನೀನೇನು ಚಿಂತೆ ಮಾಡಬೇಡ ಗಂಗವ್ವ, ನಿನಗೆ ನನ್ನಿಂದ ಆಗೋ ಸಹಾಯ ಮಾಡ್ತೀನಿ. ಆಯ್ತು ದಣಿ. ನೀನೇನು ಯೋಚನೆ ಮಾಡಬೇಡ, ನಿನ್ ತಂಗಿ ಮದುವೆ ನಾನ್ ಮುಂದೆ ನಿಂತ್ಕೊಂಡು ಮಾಡ್ತೇನೆ ಕಣೋ. ಅವಳು ನನ್ನ ಮಗಳಿದ್ದಂಗೆ, ಹೋಗು. ಆಯ್ತು ದಣಿ, ಹೋಗ. ಕೂತ್ಕೋ ಮಗ. ಮಗ ನೋಡಿದ್ರು ಬೋರ ಇಟ್ಟಿದ್ದಾನೆ, ತನ್ನ ತಂಗಿ ಮದುವೆಗೆ ನಮ್ಮನ್ನ ಕರೆಯಕ್ ಬಂದವನೆ. ದೇವ್ರು ಚಂದಾಗಿಟ್ಟಿರ್ಲಿ, ನಿಮ್ಮಿಬ್ಬರನ್ನು ಚಂದಾಗಿಟ್ಟಿರ್ಲಿ. ಎದ್ದೇಳಿ. ನಮ್ಮ ಕಾಡು ಜನರ ಪದ್ಧತಿ ಪ್ರಕಾರ ನಮ್ಮ ನಾಗದೇವರು ಸಾಕ್ಷಿಯಾಗಿ ಮದುವೆ ಆದವರು ಗಂಡು ಹೆಣ್ಣು ಇಬ್ರು ಕುಣಿತು ಸೇವೆ ಮಾಡ್ಬೇಕು, ಗೊತ್ತಾಯ್ತಾ? ಅಪ್ಪಯ್ಯ, ದೊಡ್ಡ ದಣ್ಣರು ಬಂದ್ರು. ಶರಣ ದಣ್ಣರ, ದಯಮಾಡಿಸಿ ದಯಮಾಡಿಸಿ. ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಕಣ ಕಣದಲ್ಲೂ ತುಂಬಿಹುದು. ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಕಣ ಕಣದಲ್ಲೂ ತುಂಬಿಹುದು. ಪ್ರತಿ ಕ್ಷಣ ನಿನ್ನ ಮರೆಯದೆ ಜೀವ ನೆನೆ ನೆನೆಯುತ್ತಲೇ ಬದುಕಿಯುವುದು. ನೆನೆ ನೆನೆಯುತ್ತಲೇ ಬದುಕಿಹುದು. ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ.
ಮಧು ತುಂಬಿ ಕರೆ ನೀಡಿದೆ ಬಳುಕುವ ನಡುವಲ್ದವು ಮನ ಮಿಡಿದು ಕಣ್ತುಂಬಿದೆ ನಿನ್ನ ನಡೆ ನುಡಿನಲ್ಲೇ ಸೌಭಾಗ್ಯ ಸಿರಿ ನನಗೆ ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಅನುರಾಗದ ಹೊಸ ಬಾಳ ಶುಭ ಯೋಗವ ಆ ದೇವನೇ ತಂದಿರುವನು ಬಾಬೇಗ ಒಂದಾಗುವ ಸಮರಸದಲ್ಲಿ ಸುಖ ಸಂತೋಷವಾಗಿರುವ ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಕಣ ಕಣದಲ್ಲೂ ತುಂಬಿರುವುದು ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಕಣ ಕಣದಲ್ಲೂ ತುಂಬಿರುವುದು ಪ್ರತಿ ಕ್ಷಣ ನಿನ್ನ ಮರೆಯದೆ ಜೀವ ನೆನೆಯುತ್ತಲೇ ಬದುಕಿರುವುದು ನೆನೆಯುತ್ತಲೇ ಬದುಕಿರುವುದು ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಟೈಮ್ ಆಯ್ತು, ಹೋಗೋಣ ಆಫೀಸ್ಗೆ. ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಚಂದ್ರಿ, ಯಾಕೆ ಚಂದ್ರಿ ಸುಮ್ಮನಿದ್ಯಾ? ನಾನ್ ಕಂಡ್ರೆ ನಾಚಿಕೆನಾ? ಏನ್ ಚಂದ್ರಿ, ಇನ್ನು ಮೌನವಾಗೇ ಇದೆಯಾ? ಓದ್ದವ್ರ ಮುಂದೆ ನಾನೇನ್ ಮಾತಾಡ್ಲಿ? ಪ್ರೀತಿ ಮಾಡೋಕೆ ಓದ್ಬೇಕಾಗಿಲ್ಲ, ಹೃದಯ ಇರ್ಬೇಕು. ನೀನ್ ನನ್ ಮನ್ಸನ್ನ ಗೆದ್ಬಿಟ್ಟೆ ಚಂದ್ರಿ. ಮಳೆ ಬೆಳೆಗೆ ಕಾಡೆಷ್ಟು ಮುಖ್ಯನೋ, ನೀನ್ ನನ್ ಬಾಳ್ಗಷ್ಟೇ ಮುಖ್ಯ. ನಾನ್ ನಿನ್ ಪ್ರೀತಿಸ್ತಾ ಇದ್ದೀನಿ. ಒಪ್ಕೆನಾ? ಒಪ್ಕೆನಾ ಅಂತ ಕೇಳ್ತಿದ್ದೀರಲ್ಲ, ನಾನ್ ಯಾವತ್ತೂ ನಿಮ್ಮನ್ನ ಮೆಚ್ಕೊಂಡ್ಬಿಟ್ಟೆ. ನನ್ ಜೀವ ನೀವೇ, ನನ್ ಜೀವನನೂ ನೀವೇ. ಆದ್ರೆ ಏನಾದ್ರೆ? ಈ ಮದ್ವೆಗೆ ನಮ್ಮಪ್ಪಯ್ಯ ನಿಮ್ಮಪ್ಪಯ್ಯ ಒಪ್ಕೋಬೇಕಲ್ಲ? ಒಪ್ಸೋ ಜವಾಬ್ದಾರಿ ನನ್ಗಿರ್ಲಿ ಚಂದ್ರಿ. ಸದಾ ನನ್ ಸುಖ ಬಯಸೋ ನನ್ ತಂದೆಗೆ ಈ ವಿಷಯ ತಿಳಿಸಿದ್ರೆ ಸಂತೋಷ ಪಡ್ತಾರೆ. ಅವರೇ ಮುಂದಿಂತ ಮದ್ವೆ ಮಾಡ್ತಾರೆ. ನೀನ್ ಧೈರ್ಯವಾಗಿರು. ಚಂದ್ರಿ, ಏ ಚಂದ್ರಿ, ಚಂದ್ರಿ, ಯಾಕೆ ಒಂಥರ ಇದೀಯಾ? ಏನಾಯ್ತು? ಏನೂ ಇಲ್ಲ. ಏನ್ ಹೇಳೆ? ಏನೂ ಇಲ್ಲ ಕಣೆ. ನನ್ನ ಹತ್ರನೇ ಮುಚ್ಚಿಡ್ತಾ ಇದೀಯಾ? ಹೇಳೆ. ನಿನ್ನತ್ರ ಮುಚ್ಚಿಡುವಂತದ್ ಏನೈತೆ ಚೆನ್ನಿ? ಚೆನ್ನಿ, ನಾನೊಬ್ರಿಗೆ ನನ್ ಮನಸ್ಸು ಕೊಟ್ಬಿಟ್ಟಿವ್ನಿ ಕಣೆ. ಯಾರದು? ಚಿಕ್ಕದಣಿಗಳು. ಏ ಚೆನ್ನಿ, ನನಗ್ ಚಿಕ್ಕದಣಿಗಳನ್ನ ಕಂಡ್ರೆ
ತುಂಬಾ ಇಷ್ಟ. ಅವ್ರು ನಿನ್ನ ಮೆಚ್ಕೊಂಡಿದಾರಾ? ಅವ್ರಿಲ್ದೆ ನಾನ್ ಬದುಕಕ್ಕಿಲ್ಲ. ಅವ್ರು ನನ್ ಪ್ರಾಣ ಕಣೆ. ಈ ವಿಷಯ ಅಪ್ಪಯ್ಯನಿಗೆ ಹೇಳೋಕೆ ನಂಗ್ ಭಯ ಆಯ್ತಿದೆ. ಏನೇ ಮಾಡ್ಲಿ? ದೇವ್ರ ದೇವ್ರ ಯಾಕೆ ದೇವ್ರ ಹಂಗ್ ಕುಂತಿದ್ದೀರಾ? ಅಟ್ಟಿತವ ದೊಡ್ಡ ದೊಣ್ಣೆಯವರು ಹುಡಿಕೊಂಡ್ ಬಂದಿದ್ರಂತೆ. ದೊಡ್ಡ ದೊಣ್ಣೆಯವರು ಬಂದಿದ್ರಾ? ಹೌದು ದೇವ್ರ, ನೀವ್ ಅಲ್ಲಿರ್ಲಿಲ್ಲ, ಅದಕ್ಕೆ ನಾನು ಇಲ್ಲಿ ಬಂದೆ. ಅದ್ ಸರಿ, ನೀವ್ಯಾಕೆ ಹಿಂಗ್ ಕೂತಿದ್ದೀರಾ? ಅಯ್ಯೋ, ನಾನೇನ್ ಹೇಳೋ ಪೋರ, ದೊಡ್ಡ ದೊಡ್ಡವ್ರಿಗೆ ಮುಖ ತೋರಿಸ್ದಂಗ ಆಗ್ಬಿಟ್ಟೈತಪ್ಪ ನಾನು ಬಾಳು. ಅಂತದೇನಾಯ್ತು ದೇವ್ರ? ಅಂತದ್ ಏನಾಯ್ತು ಅಂತ ಕೇಳ್ತಿದ್ಯಲ್ಲೋ ಪೋರ. ನಮ್ ಚಂದ್ರಿ ಇಲ್ವಾ, ಚಿಕ್ಕ ದೊಡ್ಡವ್ರನ್ನ ಪೀಡಿಸ್ಬಿಟ್ಟಿದ್ದಾಳೆ ಕಣೋ. ತಾಯಿಲ್ದ ಮಗಳು ಅಂತ ಸಾಕಿದ್ದೀನಪ್ಪ. ಮಗಳ ಮನಸ್ಸು ನೋಯ್ಸಕ್ ಆಯಕಿಲ್ಲ. ದೊಡ್ಡ ದೊಣ್ಣವ್ರ ಹತ್ರ ಹೋಗಿ ನನ್ನ ಮಗಳನ್ನ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳೋ ಧೈರ್ಯನೂ ಇಲ್ಲ. ಅವರಲ್ಲಿ ನಾವೆಲ್ಲಿ? ಆಕಾಶ ಭೂಮಿ ಒಂದೇ ಆಯ್ತದೇನಲ್ಲ, ಅದಕ್ಕೆ ಕೊರಗ್ತಾ ಇದ್ದೀನಪ್ಪ, ಕೊರಗ್ತಾ ಇದ್ದೀನಿ. ಅದೇನ್ ಮಹಾ ಕೊರಗು ಅಂತ ಯೋಚನೆ ಮಾಡ್ತಿದ್ಯಾ ಬೇಟೆ? ಅದು ಅದು ಹುಡುಗ ಹುಡುಗಿ ಒಪ್ಕೊಂಡ್ಮೇಲೆ ನಾನ್ ನಿನ್ ಯಾರು ನೋಡು. ಸರಿಯಾದ ಸಮಯ ನೋಡಿ ಮದ್ವೆ ಮಾಡೋಣ, ಅದ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ದಳಿ, ಎಂಥ ದೊಡ್ಡ ಗುಣ! ನೀವು ನಮ್ ಭಾಗದ ದೇವರು, ನಮ್ಮ ಭಾಗದ ದೇವರು. ನಿನಗಾಗಿ ನಾ ಬಂದೆ, ಅನುರಾಗವು ತಂದೆ. ಲಾ 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 ಲಾ. ಏನೋ ನಿನ್ನ ಅವಸ್ಥೆ? ಅಯ್ಯೋ, ನಂದು ಹೋಯ್ತು ಸರ್, ನಂದು ಹೋಯ್ತು. ಎಲ್ಲ ನಿನ್ ಬಟ್ಟೆ? ಸ್ನಾನ ಮಾಡಿಬಿಟ್ಟು ಬಂದು ನೋಡ್ತೀನಿ ಸರ್, ವಾಚು ಟವಲ್ 2 ಬಿಟ್ಟು ಬಾಕಿ ಇದೆಲ್ಲ ಹೊಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಸರ್, ಹೋಗಿಬಿಟ್ಟಿದ್ದಾರೆ. ನಿನ್ ಬಟ್ಟೆ ಹೊಡ್ಕೊಂಡು ಹೋಗ್ಬೇಕಾದ್ರೆ ಆ ರಾಬರ್ಟ್ ಗ್ಯಾಂಗ್ನವರೇ ಇರ್ಬೇಕು. ಯಾರದು? ನಿಂತ್ಕೊಳ್ಳ ಅಲ್ಲಿ, ಓಡ್ಬೇಡ, ನಿಂತ್ಕೊಳ್ಳೋ. ತಪ್ಪಿಸ್ಕೊಂಡು ಓಡೋಗ್ತೀಯಾ? ಓ, ಇವ್ರ ನಾನು ಬಟ್ಟೆ ಕದ್ದವ್ರು. ಯಾರ್ ನೀನು? ಕಾಡ್ನಲ್ಲಿ ಏನ್ ಮಾಡ್ತಾ ಇದ್ಯಾ? ಕಳ್ತನ ಮಾಡ್ತಾ ಇದ್ದೀನಿ. ಏನ್ ಕಳ್ತನ ಮಾಡ್ತಿದ್ಯಾ? ಅದು ಅದು ಗಂಧದ ಮರನ. ನಾನ್ ನಿನ್ನ ಬಂಧಿಸ್ತೀನಿ. ನೀನ್ ನನ್ನ ಬಂಧಿಸ್ತೀಯಾ? ಬನ್ಸು ಬನ್ಸು ಬನ್ಸು. ನನ್ನ ಬಟ್ಟೆ ಸರ್. ಸೀತಯ್ಯ, ಇನ್ ಮುಂದೆ ಈ ಚೆಲ್ಲಾಟ ಎಲ್ಲ ಬೇಡ. ನನ್ನನ್ನು ಮರ್ತು ಬಿಡು. ಲಚ್ಚಿ, ನಾನ್ ನಿನ್ನ ಮರಿಬೇಕೆ? ಮರಿಲೇಬೇಕು. ಯಾಕಂದ್ರೆ ನನ್ ಕಣ್ಣು ಮುಂದೆ ಜಿಂಗಾಡೆಗದ್ ಗತಿ ನಿನಗಾಗ್ಬಾರ್ದು ಸೀತು, ನಿನಗಾಗ್ಬಾರ್ದು. ನಾನ್ ಜಿಂಗಾಡೆ ಅಲ್ಲ, ನಾನ್ ಸೀತಯ್ಯ ಅನ್ನೋದನ್ನ ನೀನ್ ಮರಿಬೇಡ. ನೀನು ನಾಗವಾರನ್ ಶತ್ರು, ನಾನು ನಾಗವಾರನ್ ಮಗಳು. ನನ್ನ ನಿನ್ನ ಮದುವೆ ಸಾಧ್ಯ ಇಲ್ಲ, ಆದ್ರೆ ಸ್ವರ್ಗದಲ್ಲೇ ಆಗ್ಬೇಕು. ನನ್ನನ್ನು ಮರ್ತು ಬಿಡು ಸೀತು. ಲಚ್ಚಿ, ಸೀತೆಯ ಯಾಕೆ ಸೀತೆಯ ಒಂಥರ ಇದೆಯಾ? ಯಾಕೂ ಇಲ್ಲ ದಣಿ. ಏನಾಯ್ತು ಹೇಳು. ಏನಿಲ್ಲ ದಣಿ, ಹೋಗಿ ಹೋಗಿ ಶತ್ರುವನ್ ಮಗಳನ್ನೇ ಪ್ರೀತಿಸ್ಬಿಟ್ಟೆ. ಅವಳನ್ನ ಮರೆಯಕ್ ಆಗ್ತಾ ಇಲ್ಲ ದಣಿ. ಅದಕ್ಕೆಲ್ಲ ಇಷ್ಟು ಬೇಸರ ಮಾಡ್ಕೊಂಡ್ರಾಗತ್ತಾ ಸೀತೆಯ? ನೋಡು, ಆ ಹುಡುಗಿ ಯಾರು ಅಂತ ನನ್ನ ಹತ್ರ ಹೇಳು, ನಾನ್ ನಿನ್ ಮದ್ವೆ ಮಾಡಿಸ್ತೀನಿ. ನಾಗವಾರನ್ ಮಗಳು ಲಚ್ಚಿ ದಣಿ. ನೋಡ್ ಸೀತೆಯ, ಪ್ರೀತಿಸಿದ ಹೃದಯಗಳು ಒಂದಾದಾಗ ಅವ್ರನ್ನ ಬೇರೆ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಿನಗ್ ಲಚ್ಚಿನ ಒಪ್ಸೋ ಜವಾಬ್ದಾರಿ ನಂದು. ಲಚ್ಚೆ, ಏ ಲಚ್ಚೆ. ಏನಪ್ಪಯ್ಯ?
ಊಟ ಕೊಡಮ್ಮ. ಅಪ್ಪಯ್ಯ ಅಪ್ಪಯ್ಯ ಊಟ ತಂದಿದ್ದೀನಿ. ಅವಳೇ ದಣೆ. ದಿವಸ ಇದೆ ಕರ್ಮ. ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಒಳಗೋಗಿ ಬೇಗ ಅವಳನ್ನ ಕರ್ಕೊಂಡು. ಆಯ್ತು ದಣಿ. ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದೆ? ನಮ್ಮಪ್ಪಯ್ಯ ನೋಡಿದ್ರೆ ಏನ್ ಗತಿ? ನಿನ್ ಬಟ್ಟೆಗಳೆಲ್ಲ ತಗೋ ಹೋಗೋಣ. ಬಟ್ಟೆ ಬೆಟ್ಟಯ್ಯ, ಆಗಿದ್ದ ಆಗೋಯ್ತು. ಲಚ್ಚಿ ನಿನ್ ಮಗಳಿದ್ದಾಗೆ. ನಿನ್ ಮಗ ಏನಾದ್ರು ಅವಳ ಮನೆ ಕರ್ಕೊಂಡ್ ಬಂದ್ರೆ ಅವಳು ಕತ್ತಿಡ್ದು ಆಚೆ ತಳಕಾಗತ್ತಾ? ನಾನು ಆ ವಿಷಯ ಹೇಳ್ತಾ ಇಲ್ಲ ದಣಿ. ಚಿಕ್ಕದಣ್ಣವ್ರನ್ನ ಕರ್ಕೊಂಡು ಹೋಗಿ ಇವನು ಮಾಡ್ಕೊಂಡು ಬಂದಿದ್ದಾನಲ್ಲ ಮುಟ್ಟಾಳ ಕೆಲಸ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪಿ ತಪ್ಪಿ ನಾಗವಾರನ ಕೈಲಿ ಸಿಗಾಕೊಂಡಿದ್ರೆ ಏನು ಗತಿ? ಇಂಥ ಬುದ್ಧಿಗೆಟ್ಟ ಕೆಲಸ ಮಾಡ್ಬೋದಾ ಇವನು? ಬೆಟ್ಟಯ್ಯ, ಈ ವಿಷಯದಲ್ಲಿ ಸೀತೆಯಿಂದ ಏನು ತಪ್ಪಿಲ್ಲ. ಅವನಿಗೆ ಹೀಗೆ ಮಾಡು ಅಂತ ನಾನೇ ಹೇಳಿದ್ದು. ಸುಮ್ಕಿರಿ ದಣಿ, ನೀವು ನಿಮ್ ಗೆಳೆಯ ಅಂತ ವಹಿಸ್ಕೊಂಡು ಮಾತಾಡಬೇಡಿ. ಈ ವಿಷಯ ನಾಗವಾರನ ಗೊತ್ತಾದ್ರೆ ಕೆಂಡ ಕಾಡ್ತಾನೆ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಏನು ಗತಿ? ಬೆಟ್ಟಯ್ಯ, ಇನ್ ಮುಂದೆ ನಾಗವಾರ ನಿಮ್ಗಾಗ್ಲಿ ನಮ್ಗಾಗ್ಲಿ ಏನು ಮಾಡೋ ಹಾಗಿಲ್ಲ. ನಾನ್ ಬೀಸಿರೋ ಸೇಡಿನ ಬಲೆಗೆ ಸಿಕ್ಕಾಕೊಂಡು ನರಳೋ ಕಾಲ ಹತ್ರ ಬಂದಿದೆ. ಮಾರವ್ವನಿಗೆ ನರಬಲಿ ಕೊಡ್ಬೇಕೆ ವಿನಃ ಹಾಲಿನ ಅಭಿಷೇಕ ಮಾಡೋದಲ್ಲ. ಕಣ್ಣಿಗೆ ಮನೆ ಇರ್ತಿದಾರಲ್ಲ, ಆ ಆಫೀಸರ್ ಗೊತ್ತಿಲ್ಲ ಈ ನಾಗವಾರದ ಸವಾಸ ಏನು ಅಂತ. ರಾಬರ್ಟ, ಏ ರಾಬರ್ಟ, ರಾಬರ್ಟ, ಏ ರಾಬರ್ಟ. ನಾಗವಾರ, ಯಾಕೋ ಹಂಕೊಂಬರ್ತಿದ್ಯಾ? ಎಲ್ಲ ಮುಗಿದೋಯ್ತು. ನನ್ನ ಮಾನ ಮರ್ಯಾದೆ ಎಲ್ಲ ಮಡ್ಪಾಲಾಗೋಯ್ತು. ಯಾಕೋ, ಏನಾಯ್ತು? ಹೇ ರಾಬರ್ಟ, ಆ ಬೆಟ್ಟಯ್ಯನ ಮಗ ಆ ಫಾರೆಸ್ಟ್ ಆಫೀಸರ ಇಬ್ರು ಜೊತೆಗೆ ಸೇರಿ ಕಳ್ತನದಿಂದ ಬಂದು ನನ್ನ ಮಗಳನ್ನ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಇನ್ಮೇಲೆ ನಾನಿದ್ರೇನು ಸತ್ರೇನು? ಬೆಟ್ಟಯ್ಯ, ದುಡುಕ್ಬೇಡ ನಾಗವಾರ, ದುಡುಕ್ಬೇಡ. ಅವರು ನಿನ್ನ ಮಗಳನ್ನ ಉಪಾಯ ಮಾಡಿ ಹೇಗೆ ಹೊತ್ಕೊಂಡು ಹೋದ್ರೋ ಹಾಗೆ ನಾವು ಉಪಾಯ ಮಾಡಿ ಅವ್ರ ಕಾಡಿಗೆ ನುಗ್ಗಿ ಆ ಬೆಟ್ಟಯ್ಯನ ಸರ್ವನಾಶ ಮಾಡಿ ನಿನ್ನ ಮಗಳನ್ನ ಕರ್ಕೊಂಬರೋಣ. ಏನಂತೀಯ? ಆಟ ಮಾಡಿ ರಾಬರ್ಟ, ನಿಂದು ಬೋಪ್ಕಾರ ಆಗುತ್ತೆ. ಬಸ್ ಬಸ್, ನಾವು ಅವ್ರ ಮಗಳಿಗೂ ಬೆಟ್ಟನ ಮಗನಿಗೂ ಇವತ್ತೇ ಮದುವೆ ಅಂತೆ. ಆ ಫಾರೆಸ್ಟ್ ಆಫೀಸರೇ ನಿಂತು ಮದುವೆ ಮಾಡ್ತಿದ್ದಾನಂತೆ. ನಾಗವಾರ, ಇದು ಒಳ್ಳೆ ಸಮಯ ಆ ಬೆಟ್ಟಯ್ಯನ ಮಟ್ಟ ಹಾಕಕ್ಕೆ. ನೀನು ನಿಮ್ಮವ್ರನ್ನೆಲ್ಲ ಕರ್ಕೊಂಡು ಹೊಳೆ ದಾರಿಲಿ ಹಟ್ಟಿ ಮುಂದ್ಗಡೆಯಿಂದ ಮುತ್ಕೆ ಹಾಕು. ನಾನು ನಮ್ಮವ್ರನ್ನೆಲ್ಲ ಕರ್ಕೊಂಡು ಆನೆ ದಾರಿಯಿಂದ ಬಂದು ಹಟ್ಟಿ ಹಿಂದ್ಗಡೆಯಿಂದ ಮುತ್ಕೆ ಹಾಕ್ತೀನಿ. ಏನಂತೀಯ? ರಾಬರ್ಟ, ಪಿರಾಣ ಕೊಡು ಕೆಳೆಯ ಅಂದ್ರೆ ನೀನೇ ಕಡೆಯ. ಬರ್ತೀನಿ. ನಡಿ ನಡಿ.
ಖಾನ್, ಈ ಎರಡೂ ಗುಂಪುಗಳು ಕಿತ್ತಾಡಿ ಸಾಯ್ಲಿ. ಇದೇ ಸಮಯ. ಆದಷ್ಟು ಬೇಗ ನಾವು ಮಾಲನ್ನ ತಕ್ಷಣ ಸಾಗಿಸ್ಬೇಕು. ಕಮಾನ್, ಬಿಕ್ ಬಿಕ್. ಬಿಡಲ್ಲ, ಬಿಡು. ಬೇಡಿ ದಣ್ಣ, ಬೇಡಿ. ನನ್ ತಡಿ ಬೇಡ ಬೆಟ್ಟಯ್ಯ, ಬಿಟ್ಬಿಡು. ಇಲ್ಲ ದಣ್ಣ, ನಿಮಗ್ ಕೈ ಮುಗಿತೀನಿ. ಅವನೇನು ಮಾಡಬೇಡಿ. ನೀವೇ ಮುಂದೆ ನಿಂತು ಅವನ ಮಗಳನ್ನ ನನಗೆ ಸೊಸೆ ಮಾಡಿದ್ದೀರಿ. ಈಗ ಅವನು ನನಗೆ ಬೀಗ ಆಗ್ತಾನೆ. ದಯವಿಟ್ಟು ಅವನು ಬಿಟ್ಬಿಡಿ. ಅವನೆಲ್ಲಾದ್ರೂ ಹೋಗಿ ಬದುಕೊಳ್ಳಿ. ನಿಮಗ್ ಕೈ ಮುಗಿತೀನಿ ದಣಿ. ಅವನು ಬಿಟ್ಬಿಡಿ, ಅವನು ಬಿಟ್ಬಿಡಿ ದಣಿ. ಬೆಟ್ಟಯ್ಯ, ನೀನು ಇವನ್ ಪರ ವಹಿಸಿ ಮಾತಾಡ್ತಾ ಇದ್ಯಾ? ಛೇ, ಇವನು ಎಂತವನು ಏನೇನ್ ಮಾಡಿದಾನೆ ಅನ್ನೋದು ನಿನ್ಗೂ ಚೆನ್ನಾಗ್ ಗೊತ್ತು. ಅಂತದ್ರಲ್ಲಿ ಇವನ್ನ ಬಿಟ್ಬಿಡು ಅಂತಿದ್ಯಾ? ನಾನು ಇವನ್ನ ಖಂಡಿತವಾಗ್ಲೂ ಬಿಡೋದಿಲ್ಲ. ನಮ್ಮಪ್ಪ ಇನ್ನೇನು ಮಾಡ್ಬೇಡಿ ದಣಿ. ನಿಮ್ ಕಾಲಿಡ್ ಬೇಡ್ಕೊಳ್ತೀನಿ, ಏನು ಮಾಡ್ಬೇಡಿ. ನಮ್ಮಪ್ಪ ಇನ್ಗೆ ಹಣದ ಆಸೆ ತೋರಿಸಿ ಮಾಡ್ಬಾರ್ದೆಲ್ಲ ಮಾಡಿಸಿ ಹಾಳ್ ಮಾಡಿದ್ದು ಆ ರಾಬರ್ಟ್ ದಣಿ. ಇಷ್ಟಕ್ಕೆಲ್ಲ ಕಾರಣ ಅವನೇ. ದಯವಿಟ್ಟು ನಮ್ಮಪ್ಪ ಇನ್ಗೆ ಏನು ಮಾಡ್ಬೇಡಿ. ಹೌದು ದಣರ, ಅವನಿಂದ ನಮ್ ನಾಗವರ ಕೆಟ್ಟಿದ್ದು. ದಯವಿಟ್ಟು ಅವನ್ನ ಬಿಟ್ಬಿಡಿ ದಣರ. ನಾಗವರ, ನಿನ್ ಮಗಳಿಗೋಸ್ಕರ ಇವತ್ತು ನಿನ್ನ ಬಿಡ್ತಾ ಇದ್ದೀನಿ. ಪೆಟ್ಟಯ್ಯ, ನನ್ನನ್ನು ಕ್ಷಮಿಸ್ಬಿಡು. ಅವತ್ತಿನ ಏಟ್ ತಿಳಿಸಿ ಹೇಳಿದ್ರು ನಿನ್ನ ಮಾತು ಕೇಳದೆ ನಿನ್ನ ಜೊತೆಗೆ ವೈರತ್ವ ಕಟ್ಕೊಂಡು ಹಣದ ಆಸೆಗೋಸ್ಕರ ಆ ರಾಬರ್ಟ್ ಜೊತೆಗೆ ಸೇರ್ಕೊಂಡು ಮಾಡಬಾರ್ದು ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ಬಿಟ್ಟೆ. ಸಾಹೇಬ್ರ, ನಾನು ಮಾಡಿದ ತಪ್ಪಿಗೆ ನೀವೇನೇ ಶಿಕ್ಷಾ ಕೊಟ್ರು ನಾನು ಅನುಭವಿಸೋಕ್ ಸಿದ್ಧವಾಗಿದ್ದೀನಿ ಸಾಹೇಬ್ರ. ಓ, ಆದ್ರೂ ಒಂದ್ ಮಾತು ಸಾಹೇಬ್ರ, ಆ ರಾಬರ್ಟ
ಬೆಟ್ಟಯ್ಯನ ಗುಂಪನವ್ರ ಜೊತೆ ಹೋರಾಡೋದಕ್ಕೆ ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ ಕಣ್ ತಪ್ಪಿಸಿ ನನ್ನ ಕಾಡಿನಲ್ಲಿರೋ ಮಾಲ್ನ ಕಳ್ಳತನದಿಂದ ಯಾವ ದಾರಿಯಿಂದ ಸಾಗಿಸ್ತಾ ಇದ್ದಾನೆ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಸಾಹೇಬ್ರ. ಓ ನೀವು ಬನ್ನಿ ಸಾಹೇಬ್ರ, ಅವನಿಗೆ ಕಾಡಿಂದ ಆಚೆ ಹೋಗಕ್ ಬಿಡಬಾರ್ದು ಸಾಹೇಬ್ರ. ಮಾಡಿದ ತಪ್ಪನ ಒಪ್ಕೊಂಡಿಯಲ್ಲ, ಅಷ್ಟೇ ಸಾಕು, ನಡಿ. ಓಹ್ ನಾಗವಾರ, ಆ ಬೆಟ್ಟಯ್ಯನ ಅವನ ಕಡೆಯವರನ್ನ ಮುಗಿಸ್ ಬಂದ್ಬಿಟ್ಯಾ? ನನಗ್ ಗೊತ್ತಿತ್ತು ಆ ಬೆಟ್ಟಯ್ಯನ ಹಟ್ಟಿನ ಸ್ಮಶಾನ ಮಾಡಿ ನಿನ್ನ ಮಗಳನ್ನ ಕರ್ಕೊಂಡ್ ಬಂದೇ ಬರ್ತೀಯಾ ಅಂತ. ಇಲ್ಲ, ನಾನು ಹಂಗ ಮಾಡ್ಲಿಲ್ಲ. ನೀನ್ ಯಾರು, ನೀನ್ ಏನು, ನೀನ್ ಯಾಕೆ ನನಗೆ ತಗಲಾಕ್ಸ್ಬಿಟ್ಟು ಮಗ್ಗಲಾದೆ ಅಂತ ಗೊತ್ತು ಮಾಡ್ಕೊಂಡ್ಬಿಟ್ಟೆ. ರಾಬರ್ಟ, ನನ್ನಂತ ನಿಯತ್ತಿನ ಕಾಡು ಮನಸ್ಸಿಗೆ ನಿನ್ನ ಅರಿಬುದ್ಧಿ ತೋರಿಸ್ಬಿಟ್ಟಿಯಲ್ಲೋ. ಹಿಂದೆ ಹಿಂದೆ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿ ಮುಂದೆ ಮುಂದೆ ಮಾಲ್ ಸಾಗಿಸ್ತಾ ಇದೀಯಾ? ಛೇ ಛೇ, ಹಾಗಲ್ಲ ನಾಗವಾರ. ಈ ಜಗಳದಲ್ಲಿ ಲಕ್ಷಾಂತರ ರೂಪಾಯಿ ಮಾಲು ಎಲ್ಲಿ ಆ ಫಾರೆಸ್ಟ್ ಆಫೀಸರ್ ಪಾಲಾಗುತ್ತೋ ಅಂತ ಆದಷ್ಟು ಬೇಗ ಇಲ್ಲಿಂದ ರವಾನೆ ಮಾಡಿ ಆಮೇಲೆ ನಿನ್ ಹತ್ರ ಬರೋಣ ಅಂತಿದ್ದೆ. ಈಗಲೂ ಕಾಲ ಮಿಂಚಿಲ್ಲ, ನನ್ ಜೊತೆ ಬಂದ್ಬಿಡು. ಬಂದಿದ್ರಲ್ಲಿ ಅರ್ಧ ನನಗೆ ಅರ್ಧ ನಿನಗೆ. ಬೇಷ್ ರಾಬರ್ಟ, ಬಂದದ್ರಲ್ಲಿ ಅರ್ಧ ನನಗೆ ಅರ್ಧ ನಿನಗೆ. ಏನಯ್ಯಪ್ಪ ಇದು ನಾಗವಾರ? ನಾಗವಾರ, ಪಾಪದ ಕೂಡ ತುಂಬಾ ಇತ್ತು. ಅಯ್ಯೋ, ನಾನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಸಿಕ್ತು. ನೋಡು, ನನ್ನ ಮಗಳ ಚಿನ್ನ, ನಮ್ಮ ಕಾಡಿನ ಜನರನ್ನ ಸರಿಯಾಗಿ ನೋಡ್ಕೊಬೇಟಯ್ಯ. ಆ ನಾಗದೇವತೆ ಸಾಕ್ಷಿಯಾಗಿ ನೋಡ್ಕೊಳ್ತೀನಪ್ಪ. ಬೆಟ್ಟಯ್ಯ, ನಾಗವಾರ, ಬೆಟ್ಟಯ್ಯ, ನಾಗವಾರ, ಬೆಟ್ಟ, ನಾಗವಾರ, ನಾಗವಾರ, ನಾಗವಾರ. ಅಯ್ಯೋ, ನಿನಗೆ ಒಳ್ಳೆ ಬುದ್ಧಿ ಬರೋ ಹೊತ್ತಿಗೆ ಆ ದೇವ್ರು ನಿನಗೆ ಕಿತ್ಕೊಂಡ್ಬಿಟ್ನಲ್ಲಪ್ಪ. ನಾಗವಾರ, ಲೇ, ದುಡ್ಡು ಸವಾಸ ಮಾಡ್ಬೇಡ ಅಂತ ಹೇಳಿದೆ, ನೋಡಿದ್ಯಾ? ನೀನು ಮಾಡಿದ್ದಕ್ಕೆ ಅವರಿಂದಲೇ ನಿನಗೆ ಸಾವು ಬಂತಲ್ಲಪ್ಪ. ಇಲ್ಲೇ ನಾಗವಾರ. ನಿಮ್ಮವ್ರಿಗೆಲ್ಲ ಗನ್ ಬಿಸಾಕ ಕೇಳು.
ನಾನ್ ಮಾಡದೇ ಇರೋ ಕೆಲಸನ ನೀನ್ ಮಾಡಿ ತೋರಿಸ್ತೀನಿ. ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್. ಡ್ಯಾಡಿ, ಇವತ್ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ದಣೇರ, ಚಿಕ್ಕ ದಣೇರ ನಮ್ಮಿಬ್ಬರ ಆಸೆನ ಈಡೇರಿಸ್ಬಿಟ್ರೆ ಹೇಳಿ, ಇಂಥ ಕಾಡು ಕಳ್ಳರನ್ನು ಹಿಡಿದು ಈ ಕಾಡು ತಾಯಿಗೆ ತಕ್ಕ ಮಗ ಆದ್ರು. ಡ್ಯಾಡಿ, ಈ ಖದೀಮ್ರನ್ನ ಪೊಲೀಸ್ಗೆ ಒಪ್ಪಿಸ್ ಬರ್ತೀನಿ. ಓಕೆ, ಹೋಗ್ಬಾ. ನೀನ್ ಸೇವೆ ಮಾಡೋ ಯೋಗ ನಮಗ್ ಸಿಕ್ಕಿಲ್ಲ. ನಾವಿಬ್ರು ಮದ್ವೆ ಆಗಿ ಈ ಕಾಡನ್ನ, ಈ ಕಾಡು ಜನರನ್ನ ರಕ್ಷಿಸಿ ನೀನ್ ಎದುರಿಗೆ ಬಾಳ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಕಣ ಕಣದಲ್ಲೂ ತುಂಬಿಹುದು. ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಕಣ ಕಣದಲ್ಲೂ ತುಂಬಿಹುದು. ಪ್ರತಿ ಕ್ಷಣ ನಿನ್ನ ಮರೆಯದೆ ಜೀವ ನೆನೆ ನೆನೆಯುತ್ತಲೇ ಬದುಕಿಯುವುದು. ನೆನೆ ನೆನೆಯುತ್ತಲೇ ಬದುಕಿಹುದು. ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ